श्रीगुरुभ्यो नमः। हरिः ॐ। गणानां गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणस्पत आनः शृण्वन्नोतिभिः सीदसादनम्। ॐ शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करुणावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो मम रातीयतो निदहाति वेदः सनः परिषदति दुर्गाणि विश्वा नादेव सिन्धुं दुरितात्यग्निः कामग्निवर्णां तपसा ज्वलन्ति वैरोचने कर्मफलेषु जुष्टा दुर्गा देवी गुं शरणमहं प्रपद्ये सुतरसि तरसे नमः। अग्ने त्वं पालयानव्यो अस्मान् स्वस्तिभिरति दुर्गाणि विश्वा पूष्य पृथ्वी बहुलान उर्वी भवातोकायतनयाय शयोः विश्वादिनो दुर्गः जातवेद सिन्धुं ननाम दुरितातिपर्षे अग्ने अत्रिवन्मनसा गृणानो स्माकं गोद्यविता तनूनां ऋतनाजितगं सहमानमुद्रमग्निगुपुवेम परमा सधस्तात् सनः परिषदति दुर्गाणि विश्वा श्यामद्देव अतिदुरितात्यग्निः प्रत्नोषिकमिभ्यो अध्वरेषु सनश्च होता नव्यससत्से स्वाञ्चाग्ने तनुवं विप्रयस्वा स्मभ्यं च सुभगमाय च स्व गोभेभ्यष्टमयुजो निषिक्तं तदेन्द्रविष्णो रनुसञ्चरेम नाकस्य पृष्ठमपि संवसानो वैष्णवीं लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति शान्ति शान्तिः।
ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೇವ ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು ಪರಮ ಗುರುವಿನ ಶಕ್ತಿಯ ಸಿಂಧು ಪರಮ ಗುರುವಿನ ಶಕ್ತಿಯ ಸಿಂಧು ಪೊರೆಬಡು ಸರ್ವ ಹೃದಯದಿ ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕಲಿಯುಗ ಕಲಿಯುಗ ಸುರನದಿ ಕನ್ನಡಿ ಬಿಂದು ಕಲಿಯುಗ ಕರುಣೆಯ ಸುರನದಿ ಕನ್ನಡಿ ಬಿಂದು ಕಲುಷವ ಕಲುಷವ ಕಳೆಯುತ್ತ ಬೆಳಕಲಿಯಂದು ಸುಲಭದ ಸಾಧನೆ ಸಾರವ ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು ನಿರ್ಮಲ ನೀಕಲಹಿ ನಿರ್ಮಲ ನೀಕಲಹಿಂದು ಅರುಳಿಸುವಂತೆ ಪ್ರೇಮದ ಬಿಂದು ನಿರ್ಮಲ ನೀಕಲಹಿಂದು ಕರುಣಿಸುವಂತೆ ಪ್ರೇಮದ ಬಿಂದು ಪರಹಿತ ಜೀವಿತೆ ಸರ್ವರ ಬಂಧು ಪರಹಿತ ಜೀವಿತೆ ಸರ್ವರ ಬಂಧು ಸುಲಭ ನಿನ್ನಲ್ಲಿ ಕೃಪೆ ತೋರೆ ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು ಕರುಣೆಯ ಮೂರ್ತಿ ಶಾರದೇವ ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು ದೊರಕಿತು ಧರಣಿಗೆ ಸಿರಿವರ ಇಂದು. ಪುಸ್ತಕ ಹತ್ತಿರ ನಂದು ಬೆಳಗ್ಗೆ ಇಲ್ಲೇ ಇಟ್ಟಿದ್ದೆ ಇತ್ತಲ್ಲ ಭಕ್ತಿ ಸುಧಲ್ಲಿ ಇಲ್ಲಿಲ್ಲ ಇಲ್ಲಿದೆ ಶ್ರುತಿ ಅದೇ ಇಟ್ಕೊಳ್ಳಿ ನಂದೇ ಇಟ್ಕೊಳ್ಳಿ
ನೀನು ತಾಯೆ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯೆ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯೆ ಶಾರದೆ ನಿನ್ನ ನಂಬಿದೆ ಪಾರವಿಲ್ಲದ ಭವ ಸಮುದ್ರದಿ ಪಾರವಿಲ್ಲದ ಭವ ಸಮುದ್ರದಿ ಪಾರು ಕಾಣಿಸು ಬೇಡುವೆ ಶಾರದಾಯಿನಿ ನೀನು ತಾಯೆ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯೆ ನಿನ್ನ ಕರುಣ ಕಟಾಕ್ಷವಂದೆ ನಿನ್ನ ಕರುಣ ಕಟಾಕ್ಷವಂದೆ ಸಾಕು ಎನಗೆ ಜಗದೊಳು ನಿನ್ನ ಕರುಣ ಕಟಾಕ್ಷವಂದೆ ಸಾಕು ಎನಗೆ ಜಗದೊಳು ಎನ್ನ ಕರವನು ಹಿಡಿದು ನಡೆಸುವ ಎನ್ನ ಕರವನು ಹಿಡಿದು ನಡೆಸುವರಾರುಲ್ಲ ಜಗದೊಳು ಎನ್ನ ಕರವನು ಹಿಡಿದು ನಡೆಸುವರಾರುಲ್ಲ ಜಗದೊಳು ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಪಾರವಿಲ್ಲದ ಭವ ಸಮುದ್ರದಿ ಪಾರವಿಲ್ಲದ ಭವ ಸಮುದ್ರದಿ ಪಾರು ಕಾಣಿಸು ಬೇಡುವೆ ಶಾರದಾಯಿನಿ ನೀನು ತಾಯೆ ಮನದಿ ನಿನ್ನ ಚರಣದಲ್ಲಿ ಶಿರವು ನಿನ್ನ ಚರಣ ಕೆರಗಲಿ ಮನದಿ ನಿನ್ನ ಸ್ಮರಣೆ ಇರಲಿ ಶಿರವು ನಿನ್ನ ಚರಣ ಕೆರಗಲಿ ಮನದಿ ನಿನ್ನ ಸ್ಮರಣೆ ಇರಲಿ ಶಿರವು ನಿನ್ನ ಚರಣ ಕೆರಗಲಿ ದಹಿಸಿ ಹೋದರು ದೇಹ ತಾನು ದಹಿಸಿ ಹೋದರು ದೇಹ ತಾನು ಆತ್ಮ ನಿನ್ನಲ್ಲಿ ಸೇರಲಿ ದಹಿಸಿ ಹೋದರು ದಹಿಸಿ ಹೋದರು ದೇಹ ತಾನು ಆತ್ಮ ನಿನ್ನಲ್ಲಿ ಸೇರಲಿ ಶಾರದಾಯಿನಿ ಶಾರದೆ ನಿನ್ನ ನಂಬಿದೆ ಶಾರದಾಯಿನಿ ನೀನು ತಾಯಿ ಶಾರದೆ ನಿನ್ನ ನಂಬಿದೆ ಪಾರವಿಲ್ಲದ ಭವ ಸಮುದ್ರದಿ ಪಾರವಿಲ್ಲದ ಭವ ಸಮುದ್ರದಿ ಪಾರ
ಸಂಗ್ರಹ ಭಾಗ 2. ಸ್ವಾಮಿ ಚಂಡಿಕಾನಂದರು ಹೆಸರು ನೋಡಿ. ಸ್ವಾಮಿ ಚಂಡಿಕಾನಂದರು ಅವರು ಮಹಾಮಾತೆಯ ಬಗ್ಗೆ ಅದ್ಭುತವಾದ ಹಾಡನ್ನು ಬರೆದರು. ತುಂಬ ಹಾಡುಗಳನ್ನ ಬರೆದಿದ್ದಾರೆ ಅವರು. ನಾನು ಕಲ್ಕತ್ತಾದಲ್ಲಿ 1978 ಕಲ್ಕತ್ತಾದಲ್ಲಿ ಇದ್ದಾಗ 2 ವರ್ಷ ಇದ್ದೆ. ಪೂಜ್ಯರನ್ನು ಆವಾಗ ನೋಡ್ತಾ ಇದ್ದೆ ನಾನು. ತುಂಬ ವಯಸ್ಸಾಗಿತ್ತು. ಸಾಧುಗಳು ಏನೋ ಸಾಧುಗಳು, ನೀವು ನೋಡಿರಲ್ಲ ಸಾಧುಗಳನ್ನು. ನೀವು ಆ್ಯಕ್ಟಿವ್ ಆಗಿರೋ ಸಾಧುಗಳನ್ನ ನೋಡ್ತೀರ, ಸನ್ಯಾಸಿಗಳನ್ನು. ವಯಸ್ಸಾಗಿರೋ ಸಾಧುಗಳು, ಅವ್ರಿಗೇನೂ ಇಲ್ಲ ಜೀವನದಲ್ಲಿ, ಎಂಥದೂ ಇಲ್ಲ. ಮಹಾಮಾತೆ ಶಾರದಾದೇವಿ ಬಗ್ಗೆ ಹಾಡುಗಳು ಬರೆಯೋದು, ತಾಯಿಯ ದೇವಸ್ಥಾನಕ್ಕೆ ಹೋಗೋದು, ಬರೋದು, ಬೇರೆ ಹಾಗಿರೋಕ್ಕಾಗಲ್ಲ. ಜ್ಞಾಪಕ ಇರಲಿ ನಿಮಗೆ. ಆಶ್ರಮದಲ್ಲಿ ಸ್ವಲ್ಪ ಒಂದು ಕೂತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಎಷ್ಟೋ ಜನಕ್ಕೆ, ನೋಡ್ತಾ ಇರ್ತೀನಿ, ಕಷ್ಟ. ಆದರೂ ಸ್ವಾಮೀಜಿಯವರು ನಮ್ಮನ್ನೆಲ್ಲ ಮಾತನಾಡ್ಸೋರು, ಬೆಂಗಾಲಿಯಲ್ಲಿ ಮಾತಾಡ್ಸೋದು. ಅಲೋ ಅಚ್ಚೋ. ಸೊ ಛೇಲೆ ಅಂದರೆ ಚಿಕ್ಕ ಮಗುಗೆ ಮಾತಾಡ್ಸೋದು. ಅವರ ಮುಖದಲ್ಲಿ ಒಂದು ಶಾಂತಿ ಕಾಣ್ತಾ ಇದ್ದೋ ನಾವು. ನಿಮಗೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ. ಇದಕ್ಕೆ ನೋಡೇ ಇಲ್ಲ ನಾವು. ಶಾಂತಿಯಾಗಿರೋ ಯಾರು ನೋಡಿದ್ದೀರಾ? ಭಾಳ ಕಷ್ಟ ನೋಡೋಕ್ಕೆ. ಈಗ ಯಾರಿಗೋ ಕೇಳಿದೆ ಶಾರದಾದೇವಿ ಜಯಂತಿ, ಗೊತ್ತೇ ಇಲ್ವ ನಂಗೆ. ಒಂದು ನಿಮಿಷ ಮುಗ್ದೋಯ್ತು, ನೀನು ಮಾತಾಡಬೇಡ ನೀನು ಜಯಂತಿ ಬಗ್ಗೆ. ಅಂದರೆ ಎಲ್ಲ ಕಡೆ ಚದುರೋಗಿದೆ ಮನಸ್ಸು. ಏಕಾದಶಿ ಆವಾಗ, ಅಮಾವಾಸ್ಯೆ ಆವಾಗ, ಶಾರದಾದೇವಿ ಜಯಂತಿ ಆಗ, ಗುರು ಮಹಾರಾಜ್ ಜಯಂತಿ ಆವಾಗ, ಅಥವಾ ಕೃಷ್ಣ ಜನ್ಮಾಷ್ಟಮಿ ಆವಾಗ ಯಾರೋ ಹೇಳಿದ್ರೆ ಹೌದಾ ಅಂತ. ಅಂದರೆ ಏನು, ನಿಮಗೂ ಭಗವಂತನಿಗೂ ಸಂಬಂಧವೇ ಇಲ್ಲದಿದ್ದಂಗೆ ಇರ್ತಾರೆ. ನಾವೇನು ಮಾಡಬೇಕು? ಆಶ್ರಮಕ್ಕೆ ಬರ್ತೀವಿ. ಆಶ್ರಮಕ್ಕೆ ಬಂದಾಗ ನಮಗೆ ಗೊತ್ತಾಗಿರೋ ಕೇಳಬೇಕು, ಅದು ಜಯಂತಿ ಯಾವುದು, ಯಾವಾಗ ಬರಬೇಕು, ಎಷ್ಟು ಚೆನ್ನಾಗಿರುತ್ತೆ. ಶಾಂತಿ ಅನ್ನೋದು ನೀವು ನೋಡೇ ಇಲ್ಲ. ನನ್ನ ಭಾಷೆಯಲ್ಲಿ ಶಾಂತಿಯಾಗಿರುವಂತಹ ವ್ಯಕ್ತಿನ ನೀವು ನೋಡಿಲ್ಲ. ಫೋಟೋದಲ್ಲಿ ನೋಡಿರ್ತೀರ ಬುದ್ಧನ, ಭಗವಾನ್ ಬುದ್ಧನ ತೆಗೆದುಕೊಂಡ್ಬಂದಿದ್ದಾರೆ ನೋಡಿ. ಅವನ ಮುಖದಲ್ಲಿ ಕಿಂಚಿತ್ ಅನ್ಸ್ಟೆಬಿಲೈಸ್ಡ್ ಇದೆಯಾ? ಶ್ರೀರಾಮಕೃಷ್ಣರ ಮುಖದಲ್ಲಿ ನೋಡಿ, ರಮಣ ಮಹರ್ಷಿಗಳ ಮುಖದಲ್ಲಿ ನೋಡಿ, ಶಾರದಾದೇವಿಯ ಮುಖದಲ್ಲಿ ನೋಡಿ, ಅಕ್ಕ ಮಹಾದೇವಿಯ ಮುಖದಲ್ಲಿ ನೋಡಿ. ಅವರಲ್ಲಿ ಶಾಂತಿ ಅನ್ನೋದು ಬೀಡಾಗ್ಬಿಟ್ಟಿದೆ, ಅಂದರೆ ಸ್ಟೆಬಿಲೈಸ್ ಆಗಿಬಿಟ್ಟಿದೆ. ಹೇಗೆ ನಮ್ಮಲ್ಲಿ ಅಶಾಂತಿ ಅನ್ನೋದು ಸ್ಟೆಬಿಲೈಸ್ ಆಗಿದೆಯೋ, ಅವರಲ್ಲಿ ಶಾಂತಿ ಅನ್ನೋದು ಸ್ಟೆಬಿಲೈಸ್ ಆಗಿದೆ. ಏನು ಸ್ವಾಮೀಜಿ ಹಿಂಗೆ ಅಂದ್ಬಿಡ್ತೀವಿ, ನಾವು ಎಷ್ಟು ಶಾಂತಿ ಇದೆಯೋ ಗೊತ್ತಾ ಅಂತ ಜಗಳಕ್ಕೆ ಬಂದುಬಿಡ್ತಾರೆ. ಶಾಂತಿಯಿಂದ ಇಲ್ಲ ಅಂತ ಹೇಳಿದ್ರೂ కోప ಬಂದ್ಬಿಡುತ್ತೆ. ఊరికి చెప్తారు వాళ్ళకేం పని లేదు, నాకు ఎంత జవాబారి ఉండేది, శాంతి 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 అని చెప్తారు. ಹಂಗಾಗೋದಿಲ್ಲ. ಮುಂದೆ ಕರೆಸಿ, ಅಮ್ಮನ ಮುಂದೆ ಕರೆಸಿ, ಬಾ ಅಮ್ಮ, ಬಾ ಅಮ್ಮ, ಬಾ ತಾಯಿ. ಶಾರದೆ ಬೆಳಗ್ಗೆಯಿಂದ ನಾನು ಯೋಚನೆ ಮಾಡ್ತಿದ್ದೆ, ಎಲ್ಲಿ ಬಾ ತಾಯಿ. ತಾಯಿ
ಗುರು ಮಹಾರಾಜರ ಕೃಪೆಯಿಂದ ಎಲ್ಲರಿಗೆ ಆ ಒಂದು ಭಾವನೆ, ಭಕ್ತಿ, ಆ ಮನಸ್ಸು ನೋಡಿ. ಈಗ ಅವರು ಆರಾಮ ಮನೇಲಿ ಇರ್ಬೋದಾಗಿತ್ತು. ಉದಾಹರಣೆ ನಿಮ್ಮದೇ ಕೊಡ್ತಿದ್ದೆ, ನಂದು ಕೊಡೋದಿಲ್ಲ, ಬೇಜಾರು ಮಾಡ್ಕೋತೀರ ನೀವು. ಮನೇಲಿ ಇರ್ಬೋದಾಗಿತ್ತು. ಆದರೆ ಆಶ್ರಮ, ಒಂದು ಶಾಂತಿ, ಒಂದು ನೆಮ್ಮದಿ, ಇದೆಲ್ಲ ಇರುತ್ತೆ. ಈ ಶಾರದಾದೇವಿ ಇವರ ಜೀವನ ಎಲ್ಲ, ಅದರಲ್ಲೂ ಚಂಡಿಕಾನಂದಜಿ ಮಹಾರಾಜರನ್ನ ನಾವು ನೋಡಿದಾಗ ತುಂಬ ಸಾಧುಗಳನ್ನ ನಾನು ನೋಡಿದ್ದೀನಿ. ಬ್ರಹ್ಮಾನಂದಜಿಯವರ ಶಿಷ್ಯರು. ನಾನು ಸ್ವತಃ ನೀವು ಗೊತ್ತಿರಲಿ ಅಂತ ಹೇಳ್ತೀನಿ, ನಾನು ಸ್ವತಃ ಮಹಾಮಾತೆ ಶಾರದಾದೇವಿಯವರ ಶಿಷ್ಯನ ಶಿಷ್ಯ. ನಾನು ಐ ಆಮ್ ಹ್ಯಾವಿಂಗ್ ಡೈರೆಕ್ಟ್ ಕನೆಕ್ಷನ್ ವಿತ್ ಡಿಯರ್ ಮೈ ಮದರ್. ಸ್ವಾಮಿ ವೀರೇಶ್ವರಾನಂದಜಿ ಮಹಾರಾಜ್ ಅಂತ, ಅವರು ಶಾರದಾದೇವಿಯವರ ಪ್ರತ್ಯಕ್ಷ ಶಿಷ್ಯರು. ಅವ್ರ ಹತ್ರ ನಾನು ಮಂತ್ರೋಪದೇಶ ತೆಗೆದುಕೊಂಡೆ. ಯಾವಾಗ ತೊಗೊಂಡ್ರಿ ಸ್ವಾಮೀಜಿ? ತಗೊಂಡೆ. ಚಿಕ್ಕ ಹುಡುಗನಿಂದ ಆಶ್ರಮದಲ್ಲೇ ಇರ್ತಿದ್ದೆ. ಹಾಲಿಡೇಸ್ ಬಂದರೆ ಆಶ್ರಮದಲ್ಲೇ ಈ ಶಾರದಾದೇವಿ, ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ ಅದೆಲ್ಲ ನೋಡಿ ನೋಡಿ ಮನಸ್ಸಿಗೆ ಅಷ್ಟು ಆನಂದ ಆಗ್ತಿತ್ತು. ದೊಡ್ಡ ಸ್ವಾಮೀಜಿ ಅಂದರೆ ವೀರೇಶ್ವರಾನಂದಜಿ, ರಾಮಕೃಷ್ಣ ಮಠ ಮತ್ತು ಮಿಷನ್ ಅಧ್ಯಕ್ಷರು, ಅವರು ಬಂದಾಗೆಲ್ಲ ಅವ್ರ ರೂಮ್ನ ಗುಡಿಸೋದು, ಪಾತ್ರೆ ತೊಳೆಯೋದು, ಅವ್ರದ್ದು ಮಡಿಯಲ್ಲಿ ಪಾತ್ರೆಗಳಿರೋದು. ಆಗ ನಾನು ಎಷ್ಟು ಹತ್ರ ಇದ್ದೆ ಅಂದರೆ, ನೀವು ಹಾಕೋತಿರಲ್ಲ ಅಂಗವಸ್ತ್ರ, ಅದು 2 ಪಂಚೆ ಆಗ್ತಿತ್ತು ನನಗೆ. ಸೋ ಸ್ಮಾಲ್, ಹಾರ್ಡ್ಲಿ ಐ ವಾಸ್ ಇನ್ 6th ಸ್ಟ್ಯಾಂಡರ್ಡ್, 5th and 6th ಸ್ಟ್ಯಾಂಡರ್ಡ್. ನಿಮ್ಮ ಮನೆಯಲ್ಲಿ ಮಕ್ಕಳು ಹೆಂಗೆ ಗಲಾಟೆ ಮಾಡ್ತಿದ್ರು, ಹಾಗೆ ನಮ್ಮ ಮನೆಯಲ್ಲಿ ಸ್ವಾಮೀಜಿ ಜೊತೆನೂ ಗಲಾಟೆ ಮಾಡ್ತಾಯಿದ್ದೆ. ಸ್ವಾಮೀಜಿ ಜೊತೆನೂ ಏನಂದರೆ ಮಂತ್ರ ದೀಕ್ಷೆ ಕೊಡಿಸಿ ಅಂತ. ಹುಡುಗ ನೀನು ಹೋಗ, 11 ವರ್ಷದ ಹುಡುಗ ನಾನು, 11 ವರ್ಷ ನೋಡಿ, ಹೋಗಿ ಮರ್ತೋಗ್ಬಿಡುತ್ತೆ ನಿಂಗೆ ಮಂತ್ರ ಕೊಟ್ರೆ ಅಂತ ಹೇಳಿದ್ರು. ನನಗೆ ಹಠ, ಇಲ್ಲ ನಂಗೆ ಮಂತ್ರ ದೀಕ್ಷೆ ಬೇಕು ಅಂತ. ನಿಮ್ಮನೇಲೂ ಹುಡುಗರು ಬೇರೆ ಬೇರೆದೇ ಹಠ ಮಾಡ್ತಾರೆ ನೋಡಿ, ಹಾಗೆ ನಾನು ಹಠ, ಮಂತ್ರ ದೀಕ್ಷೆ ಬೇಕು ನನಗೆ. ಮಂತ್ರ ದೀಕ್ಷೆ ತೊಗೊಂಡವರೆಲ್ಲ ಯತಿಗಳು ಅಂದ್ಕೋಬೇಡಿ. ಮಂತ್ರ ದೀಕ್ಷೆ ತೊಗೊಂಡಿರೋರು ಇನ್ನೂ ಅಧಪಥದಲ್ಲಿರ್ತಾರೆ. ಅವ್ರಿಗೆ ಅದರದ್ದು ಭಾವನೆ ಮನಸ್ಸು ಗೊತ್ತಾರಿಲ್ಲ. ಸೋಮನಾಥ್ ಅಂದ್ರೆ ಹೇಳಿದ್ರು, ಈ ಚಿಕ್ಕ ಹುಡುಗಂಗೆ ಮಂತ್ರ ದೀಕ್ಷೆ ಬೇಡ ಅಂದರು. ನಾನು ಅವ್ರ ರೂಮ್ ಕ್ಲೀನ್ ಮಾಡ್ತಿದ್ದೆ. ದೊಡ್ಡ ಸ್ವಾಮೀಜಿ ಕಲ್ಕತ್ತೆಯಿಂದ ಬಂದಾಗೆಲ್ಲ ರೂಮ್ ಕ್ಲೀನ್ ಮಾಡೋದಿತ್ತು ತಿಳಿದಲ್ಲ. ಬಂಗಾಳಿ ಬರೋಲ್ಲ, ಇಂಗ್ಲೀಷ್ ಅಂತೂ ಬರ್ತಾನೆ ಇರಲಿಲ್ಲ. ಅವ್ರಿಗೆ ಕನ್ನಡ ಬರ್ತಿತ್ತು ಸ್ವಲ್ಪ, ಯಾಕೆಂದ್ರೆ ಅವರು ಮಂಗಳೂರು ಸ್ವಾಮಿಗಳಾಗಿದ್ದರು, ಮಂಗಳೂರಲ್ಲಿದ್ದರು ಅವರು. ಅಂದರೆ ಅವರು ಚಿಕ್ಕ ತಂದಲ್ಲಿ ಮಂಗಳೂರು, ಆಮೇಲೆ ಅವರು ಮಡ್ರಾಸ್ಗೆ ಹೋದರು ಅವರ ತಂದೆ ಜೊತೆ. ಅವರು ಯಾರಂತ ಹೇಳ, ಸ್ವಾಮಿ ವಿವೇಕಾನಂದರು ಭಾಷಣ ಮಾಡುವಾಗ ಅವ್ರ ತಂದೆ ಹೆಗಲ ಮೇಲೆ ಕೂತ್ಕೊಂಡು ಮಡ್ರಾಸಲ್ಲಿ ಕೇಳಿದ್ದವರು. ಅಷ್ಟು ಹಿರಿಯ ಸನ್ಯಾಸಿಗಳವರು. ಅದಕ್ಕೆ ಅವರು ಇಂಗ್ಲೀಷ್ ಬರೋರು ಎಂಜಾಯ್ ಮಾಡಿ ಇದನ್ನು. ಅವ್ರಿಗೆ ಯಾರೋ ಕೇಳ್ತಾರೆ, ಮಹಾರಾಜ್ ಸ್ವಾಮೀಜಿ, ವಿ ಹರ್ಡ್ ದಟ್ ಯು ಆರ್ ದೇರ್ ವೆನ್ ಸ್ವಾಮಿ ವಿವೇಕಾನಂದ ಗೇವ್ ಎ ಲೆಕ್ಚರ್ ಇನ್ ಮೆರಿನ್ ಡ್ರೈವ್. ಇದು ಸಮುದ್ರದ ತೀರದಲ್ಲಿ ಕೊಟ್ಟರು ಸರ್. ಸೊ ಸ್ವಾಮೀಜಿ ಸಾಯು ಅಂದರು. ಅದಕ್ಕೆ ಅವ್ರು ಹೇಳಿದ್ರು, ಐ ಡೋಂಟ್ ನೋ ವೆದರ್ ಹಿ ಹ್ಯಾಸ್ ಸೀನ್ ಮೀ ಆರ್ ನಾಟ್, ಬಟ್ ಐ ಹ್ಯಾವ್ ಸೀನ್ ಸ್ವಾಮೀಜಿ. ಅದು ಎಲ್ಲಿ? ಅವ್ರ ತಂದೆಯ ಹೆಗಲ ಮೇಲೆ ಕೂತ್ಕೊಂಡು ಸ್ವಾಮೀಜಿ ನೋಡು. ಅಂಥ ಗುರುಗಳು ನನ್ನ ಅಲ್ಲಿದ್ದಾರೆ ನೋಡಿ, ನೀವು ನಿಮ್ಮ ಫೋಟೋ ಅಲ್ಲಿ ಹೋಗುವಾಗ. ಸೊ ಅವ್ರ ಹತ್ರ ಶಾರದಾದೇವಿಯವರ ಮಂತ್ರವನ್ನು ತೆಗೆದುಕೊಂಡಿದ್ದು. ಆ ಮಂತ್ರ ನನಗೆ ಬಂತು. ನಾನಾಗ ಐ ವಾಸ್ ಹಾರ್ಡ್ಲಿ 11 years ಬಾಯ್, ಬಟ್ ಐ ಮೇಡ್ ಇಟ್ ಎ ಪಾಯಿಂಟ್ ಟು ಟೇಕ್ ಮಂತ್ರೋಪದೇಶ. 1969 ನಾನು ತಗೊಂಡಾಗ ಆ ತಾಯಿಯ ಕೃಪೆ ನನ್ನನ್ನು ಹಾಗೆಯೇ ಕರ್ಕೊಂಡು ಹೋಗ್ತಾ ಇದೆ, ಕೈ ಹಿಡಿದು ಮುಂದಕ್ಕೆ. ಈ ಚಂಡಿಕಾನಂದಜಿ ಮಹಾರಾಜರಂತಹ ಸನ್ಯಾಸಿಗಳನ್ನು ತುಂಬ ಜನನ, ಒಬ್ಬರು ಅಪೂರ್ವಾನಂದರು ಅಂತಿದ್ದರು. ಅವರು ಯಾವುದದು ಹಾಡೋದು, ರಾಮಕೃಷ್ಣದ ಒಂದು ಹಾಡಿದೆ ಹಿಂದಿದು, ಆ ಹಾಡು ನಾನು ಎಷ್ಟೋ ಸಲ ಅವ್ರು ಬರೆದಿದ್ದು. ಅಂಥ ಸಾಧುಗಳ ಜೊತೆ ಇದ್ದೆ. ಶಾರದಾದೇವಿಯವರು ಅಂದರೆ ಲಿವಿಂಗ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ.
ಲಿವಿಂಗ್ ಮ್ಯಾನಿಫೆಸ್ಟೇಷನ್ ಆಫ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮಿಕ ಜೀವನದಲ್ಲಿ ಹೇಗಿದ್ದರು ಅವರು ನೋಡಿ. ಯಾವ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವ ಇದು ಇಲ್ಲ, ಏನಿಲ್ಲ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅವರು ದಕ್ಷಿಣೇಶ್ವರದಲ್ಲಿ ಇದ್ದಾರೆ ಅಂತ. ಅಂಥ ತಾಯಿಯ ಜನ್ಮದಿನೋತ್ಸವ ದಿವಸ ಇವತ್ತು ನಾವು ಬೆಳಗಿನಿಂದ ನೀವು ನನಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ಹೇಳ್ತಾಯಿದ್ರು ತುಂಬ ಭಕ್ತಿಯಿಂದ ಬರ್ತಾರೆ ಸ್ವಾಮೀಜಿ ಆಶ್ರಮದಲ್ಲಿ, ನಾವು ನೋಡೋಕ್ಕೆ ಅಷ್ಟು ಸಂತೋಷ ಅಂತ ಈ ಆನ್ಲೈನಲ್ಲಿ ನೋಡಿದವರು ಹೇಳ್ತಾರೆ ನಿಮ್ಮ ಬಗ್ಗೆ. ಇಷ್ಟು ಸಾಕ್ರಿ ನಮಗೆ. 1000 ಜನ ಬಂದು ಕೂತ್ಕೊಂಡು ಇಲ್ಲದೆ ಪಲ್ದಿದ್ದೆಲ್ಲ ಅಂಗಡಿ ಯೋಚನೆ, ಆಫೀಸ್ ಯೋಚನೆ, ಲಾರಿ ಯೋಚನೆ, ಟೆಂಪೋ ಯೋಚನೆ ಇಲ್ಲ. ಗುರು ಮಹಾರಾಜ್ ಯೋಚನೆ ಮಾಡಿ, ತಾಯಿಯವರು ಯೋಚನೆ ಮಾಡಿ, ಆಧ್ಯಾತ್ಮಿಕ ಯೋಚನೆ ಮಾಡಿದ್ರೆ ಸಾಕು. ದೇಗೋಮ ದೇಖಾದೆ ಸಾರದೆ ಶುಭದೆ, ಜ್ಞಾನ ಭಕ್ತಿದೆ ಜ್ಞಾನದೆ ಮಾ ಜ್ಞಾನದೆ. ಸರಸ್ವತಿ ಹತ್ರ ಏನು ಕೇಳ್ತೀರ ನೀವು? ಜ್ಞಾನವನ್ನು ಕೇಳ್ತೀರ. ದೇಗೋಮ ದೇಖದೆ ಸಾರದೆ ಶುಭದೆ, ದೇಗೋಮ ದೇಖದೆ ಸಾರದೆ ಶುಭದೆ, ದೇಗೋಮ ದೇಖದೆ ಸಾರದೆ ಶುಭದೆ, ಜ್ಞಾನ ಭಕ್ತಿದೆ ಜ್ಞಾನದೆ ಮಾ ಜ್ಞಾನ ಭಕ್ತಿದೆ ಜ್ಞಾನದೆ ಮಾ ಜ್ಞಾನದೆ, ದೇಗೋಮ ದೇಖದೆ ಸಾರದೆ ಶುಭದೆ, ದೇಗೋಮ ದೇಖದೆ ಸಾರದೆ ಶುಭದೆ. ತಾಪಿತ ತಾರಣೆ ಎಲೆಯದಿ ಕರುಣಾ, ತಾಪಿತ ತಾರಣೆ ಎಲೆಯದಿ ಕರುಣಾ, ಅಮಾರೆ ಕೇಳೋ ಮಾತವೇ, ಅಮಾರೆ ಕೇಳೋ ಮಾತವೇ, ರಾಖಿಬೇನಾ ರಾಂಗಪ್ಪ, ದೇಗೋಮ ದೇಖದೆ ಸಾರದೆ ಶುಭದೆ, ದೇಗೋಮ ದೇಖದೆ ಸಾರದೆ ಶುಭದೆ. दिन जाए आयु जाए देखीते देखीते हाय, दिन जाए आयु जाए देखीते देखीते हाय, आज कबे दीवी देखा बोल गोमा वरदे, आज कबे दीवी देखा बोल गोमा वरदे, बोल गोमा वरदे, देगोम देखदे सारदे शुभदे, देगोम देखदे सारदे शुभदे, ज्ञान भक्ति दे ज्ञान दे माँ, ज्ञान भक्ति दे ज्ञान दे माँ, ज्ञान दे, देगोम देखदे सारदे शुभदे, देगोम देखदे सारदे शुभदे, देगोम देखदे सारदे शुभदे, देगोम देखदे सारदे ಶುಭದೇ. ಕೀರ್ತನ ಸಂಗ್ರಹ ಪುಟ 21.
जय जय देवी दयाल हरि 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 जननी सरस्वती पालय मां जननी सरस्वती पालय मां जय जय देवी दयाल हरे जय देवी दयाल हरे जय जय देवी दयाल हरे जननी सरस्वती पालय मां जननी सरस्वती पालय मां जननी सरस्वती पालय मां अमले कमलासन सहिते अमले कमलासन सहिते अमले कमलासन सहिते अमले कमलासन सहिते अद्भुत चरिते पालय अद्भुत चरिते पालय अद्भुत चरिते पालय जय जय देवी दयाल हरि 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 जननी सरस्वती पालय मां जननी सरस्वती पालय मां जननी सरस्वती पालय मां सरस्वती पालय मां अमले कमला सन सहिते अमले कमला सन सहिते अमले कमला सन सहिते अमले कमला सन सहिते अद्भुत चरिते पालय मां अद्भुत चरिते पालय मां अद्भुत चरिते पालय मां अद्भुत चरिते पालय मां जय जय देवी दयाल हरि 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 जननी सरस्वती पालय मां जननी सरस्वती पालय मां
ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ. ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. 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 ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯೇ, ಕಾವರಾರು. ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ. ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ, ನಾರಾಯಣಿ ಶ್ರೀ ದುರ್ಗಾ ಮಾಯೇ. ತಾಯೇ, ಕಾವರಾರು. ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು ತಾಯೇ. 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 ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯೇ, ಕಾವರಾರು
ತಾಯೇ ಕಾವಲಾರು ತಾಯೇ ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು ತಾಯೇ ಕಾವಲಾರು. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಾರಾಯಣಿ ಶ್ರೀ ದುರ್ಗಾ ಮಾಯೇ ತಾಯೇ ಕಾವಲಾರು ತಾಯೇ ಕಾವಲಾರು ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು ತಾಯೇ ಕಾವಲಾರು ನಿನ್ನಯ ಕೃಪೆಯಿಲ್ಲದಿರಲು ಕಾವಲಾರು ತಾಯೇ ಕಾವಲಾರು ಕಾವಲಾರು ತಾಯೇ ಕಾವಲಾರು ತಾಯೇ ಕಾವಲಾರು ತಾಯೇ ಕಾವಲಾರು ತಾಯೇ ಕಾವಲಾರು ತಾಯೇ ಕಾವಲಾರು ತಾಯೇ ಕಾವಲಾರು ಕಾವಲಾರು ತಾಯೇ 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 ಕೀರ್ತನ ಸಂಗ್ರಹ ಭಾಗ 2. ನನ್ನ ಶ್ರುತಿ ತಗೊಳ್ಳಿ. ಭಾಗ 1 ಪುಟ ಹೇಳ್ತೀನಿ. ನನ್ನ ಶ್ರುತಿ ತಾಯಿದು ಅದು ಕೊಡು, ಅದನ್ನು ಹಾಡ್ತೀನಿ, ಕೊಡು. ಇನ್ನೊಂದನ್ನು ಹುಡುಕಿಡೋಣ. ಶ್ರುತಿ ಸರಿನಾ? ನೋಡ್ರಿ, ಸಿ ಸಿ ನಮಗೆ ಚಂದ್ರಕೋಸ್, ಮಾಲ್ಕೋಸ್ ಈ ಥರದ್ದೆಲ್ಲ ಗೊತ್ತು. ಅವ್ರಿಗೆ ಹೂಕೋಸ್, ನವಿಲ್ಕೋಸ್ ಅದು ಅವ್ರದ್ದು.
ಅಲೆದಲೆದು ಅತಿ ದಣಿದು ನೆಲೆಗಾದೆ ನಿನ್ನಡಿಗೆ ಎಲೆ ತಾಯಿ ಕಡೆಗಿಂದು ಬಂದೆಮ್ಮ ಸಲಹು. ಅಲೆದಲೆದು 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 ಅತಿ ದಣಿದು ನೆಲೆಗಾದೆ ನಿನ್ನಡಿಗೆ ಎಲೆ ತಾಯಿ ಕಡೆಗಿಂದು ಬಂದೆಮ್ಮ ಸಲಹು. ಬಂದೆಮ್ಮ ಸಲಹು ಬಂದೆಮ್ಮ ಸಲಹು. ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ. ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ. ಮನದಲ್ಲಿ ಮನದಲ್ಲಿ ನೆಮ್ಮದಿಯು ಇನ್ನಿತಿಲ್ಲ. ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ. ಮನದಲ್ಲಿ ಮನದಲ್ಲಿ ನೆಮ್ಮದಿಯು ಇನ್ನಿತಿಲ್ಲ. ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ. ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ. ಜನನಿ ಮಂಗಳ ಮೂರ್ತಿ ಜನನಿ ಮಂಗಳ ಮೂರ್ತಿ ಕಳೆಯಮ್ಮ ಕೊಲು ಶಾಂತಿ. ಅಲೆದಲೆದು 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 ಅತಿ ದಣಿದು ನೆಲೆಗಾಂದೆ ನಿನ್ನಡಿಗೆ ಎಲೆ ತಾಯಿ ಕಡೆಗಿಂದು ಬಂದೆಮ್ಮ ಸಲಹು. ಬಂದೆಮ್ಮ ಸಲಹು ಬಂದೆಮ್ಮ ಸಲಹು. ಪರಮಹಂಸರ ಕರುಣೆ ರೂಪಿಣಿಯೇ ನೀತಾಯೆ. ಪರಮಹಂಸರ ಕರುಣೆ ರೂಪಿಣಿಯೇ ನೀತಾಯೆ. ಪರತನವನರಿಯದಿಹ ಪ್ರೇಮದಂಬುಧಿ ಜಲವ. ಪರಮಹಂಸರ ಕರುಣೆ ರೂಪಿಣಿಯೇ ನೀತಾಯೆ. ಪರತನವನರಿಯದಿಹ ಪ್ರೇಮದಂಬುಧಿ ಜಲವ. ಎರೆದೆಮ್ಮನ್ನು ಧರಿಸು ಪತಿತ ಪಾವನೆ ಮಾತೆ. ಎರೆದೆಮ್ಮನು ಧರಿಸು ಎರೆದೆಮ್ಮನು ಧರಿಸು ಪತಿತ ಪಾವನೆ ಮಾತೆ. ಸಾರದಾಯಿನಿ ಪರಮೆ ಸಾರದಾಯಿನಿ ಪರಮೆ ಸಾರದಾಯಿನಿ ಪರಮೆ. ಅಕಳಂಕ ಚರಿತೆ ಅಲೆದಲೆದು 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 ಅತಿ ದಣಿದು ನೆಲೆಗಾದೆ ನಿನ್ನಡಿಗೆ ಎಲೆ ತಾಯಿ ಕಡೆಗಿಂದು ಬಂದೆಮ್ಮ ಸಲಹು. ಬಂದೆಮ್ಮ ಸಲಹು. ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ. ಕೊನೆಯಿಲ್ಲ
ಕೋರೆಯಿಲ್ಲ ಈ ನಮ್ಮ ದುಃಖಕ್ಕೆ. ಮನದಲ್ಲಿ ನೆಮ್ಮದಿಯು ಇನ್ನಿತಿಲ್ಲ, ಕೊನೆಯಿಲ್ಲ ಕೋರೆಯಿಲ್ಲ ಈ ನಮ್ಮ ದುಃಖಕ್ಕೆ. ಮನದಲ್ಲಿ ನೆಮ್ಮದಿಯು ಇನ್ನಿತಿಲ್ಲ. ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ. ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ. ಜನನಿ ಮಂಗಳ ಮೂರ್ತಿ, ಜನನಿ ಮಂಗಳ ಮೂರ್ತಿ, ಜನನಿ ಮಂಗಳ ಮೂರ್ತಿ. ಕಳೆಯಮ್ಮ ಕಲು ಚಾತಿ ಅಲೆದಲೆದು 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 ಅತಿ ದಣಿದು ನೆಲೆಗಾದೆ ಕಿನ್ನಡಿಗೆ. ಎಲೆ ತಾಯಿ ಕಡೆ ಹಿಂದು ಬಂದೆಮ್ಮ ಸಲಹ, ಬಂದೆಮ್ಮ ಸಲಹ, ಬಂದೆಮ್ಮ ಸಲಹ. ಸರದಾಯಿನಿ. ಅವ್ರದ್ದೇ ಅಲ್ಲ ಶ್ರುತಿ ನೋಡಿ. ಪುಟ 123 ಶಾರದಾ ರೂಪದಾಯ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಏಕತಾಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಾದ್ರ ತಗೊಂಡು ಏಕತಾಲ ತಗೊಂಡು ನಾನು ಒಬ್ಬನೇ ಹೇಳಲ್ಲ, ಅವ್ರು ಹಾಡ್ತಾರೆ. ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಅದನರಿತೆ ರಾಮಕೃಷ್ಣ, ಅದನರಿತೆ ರಾಮಕೃಷ್ಣ. ಪೂಜಿಸಿದರು ಭಾವಗಾಮಿ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಅದನರಿತೆ ರಾಮಕೃಷ್ಣ, ಅದನರಿತೆ ರಾಮಕೃಷ್ಣ. ಪೂಜಿಸಿದರು ಭಾವಗಾಮಿ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ. ಶಾರದಾ ರೂಪ ತಾಳಿ
ತಾರಾದ ಅನ್ನಪೂರ್ಣ ಕಾಯ ಪಡೆದ ಭುವಿಯು ಧನ್ಯ ಸೀತಾರಾದ ಅನ್ನಪೂರ್ಣ ಕಾಯ ಪಡೆದ ಭುವಿಯು ಧನ್ಯ ಪ್ರೇಮದಿಂದ ತಾಯಿಯಂದು ಪ್ರೇಮದಿಂದ ತಾಯಿಯಂದು ಕರೆವ ಮನೋಜ ಜಗೋದಿ ಮಾನ್ಯ ಸಾರದ ರೂಪತಾಯಿ ಬಂದಿಹಳು ತಾಯಿ ಕಾಳಿ ಸಾರದ ರೂಪತಾಯಿ ದೀನ ಜನರ ಉದ್ಧರಿಸೆ ದೀನ ಜನರ ಉದ್ಧರಿಸೆ ದೀನರೂಪ ತಾಳಿ ಬಂದೆ ದೀನ ಜನರ ಉದ್ಧರಿಸೆ ದೀನರೂಪ ತಾಳಿ ಬಂದೆ ಅಭಯೇ ನೀನು ಭಯಕರದಿ ಅಭಯೇ ನೀನು ಭಯಕರದಿ ಅಭಯವನ್ನು ನೀಡಲೆಂದೇ ಸಾರದ ರೂಪತಾಯಿ ಬಂದಿಹಳು ತಾಯಿ ಕಾಳಿ ಸಾರದ ರೂಪತಾಯಿ ಬಂದಿಹಳು ತಾಯಿ ಕಾಳಿ ಅದನರಿತೆ ರಾಮಕೃಷ್ಣ ಅದನರಿತೆ ರಾಮಕೃಷ್ಣ ಪೂಜಿಸಿದರು ಭಾವನಾಡಿ ಸಾರದ ರೂಪತಾಯಿ ಬಂದಿಹಳು ತಾಯಿ ಕಾಳಿ ಸಾರದ ರೂಪತಾಯಿ ರಾಮಕೃಷ್ಣ ಮಠದಲ್ಲಿ ಸ್ವಾಮಿ ವಿವೇಕಾನಂದರು 1897-98 ಆ ಸಂದರ್ಭದಲ್ಲಿ ಮಠವನ್ನು ಸ್ಥಾಪಿಸಿ ಸನ್ಯಾಸಿಗಳಿಗೆಲ್ಲ ಅಥವಾ ಆಧ್ಯಾತ್ಮಿಕ ಜೀವನವನ್ನು ಅಪ್ಪಿಕೊಳ್ಳೋರಿಗೆ ಅವಕಾಶ ಮಾಡಬೇಕು ಅಂಥೇಳಿ ಸಂಘವನ್ನು ಸ್ಥಾಪಿಸಿದಾಗ ಸಂಘ ಜನನಿಯಾಗಿ ಮಹಾಮಾತೆ ಶಾರದಾದೇವಿಯವರು ನಿಂತುಕೊಳ್ತಾರೆ. ಅವರ ಕೃಪಾಶೀರ್ವಾದದಿಂದ ಇಂದಿಗೂ ಜಗತ್ತಿನಲ್ಲಿ ಎಲ್ಲೆಡೆ ರಾಮಕೃಷ್ಣ ಸಂಘಗಳ ಶಾಖೆಗಳು ತಮ್ಮದೇ ಆದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದೆ. ಆದರೆ ಇದಕ್ಕೆ ಮೂಲ ಶಕ್ತಿ ಆದ್ಯಾಶಕ್ತಿ. ತಾಯಿ ಶಾರದೆಗೆ ಸ್ವಾಮಿ ವಿವೇಕಾನಂದರು ಕೇಳಿದಾಗ ನನ್ನ ಆಶೀರ್ವಾದ ಇದೆ, ಆರಂಭ ಮಾಡಬಹುದು ಅಂತ ಹೇಳಿದಷ್ಟೇ ಅಲ್ಲ, ಶ್ರೀರಾಮಕೃಷ್ಣ ಪರಮಹಂಸರು ಮಹಾ ಸಮಾಧಿಯನ್ನು ಹೊಂದಿದ ನಂತರ ಸರಿಸುಮಾರು 35 ವರ್ಷ ರಾಮಕೃಷ್ಣ ಮಠದ ಮತ್ತು ಮಿಷನ್ನಿನ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ರು ತಾಯಿಯವರು. ಹಾಗಂದಾಕ್ಷಣಕ್ಕೆ ಆಫೀಸ್ಗಳು ಇಲ್ಲ, ಪ್ರಾರ್ಥನೆ ಮಾಡ್ತಾಯಿದ್ರು. ಈ ಮಕ್ಕಳು ಈಗ ಉದಾಹರಣೆ ತಗೊಳ್ಳಿ, ನಮ್ಗೆ ಯಾರಿದ್ದಾರೆ? ಆಶ್ರಮದ ಹೆಸರು ಹೇಳಿ ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀವಿ ನಾವು. ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟು ಒಂದು 12 ವರ್ಷ 15 ವರ್ಷ
ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾ ಎಲ್ಲ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಕೆಲಸ ಮಾಡುವಾಗ ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಬೇರೆಯವ್ರು ಹೇಳೋಲ್ಲ, ನಾನು ಹೇಳಿಬಿಡ್ತೀನಿ. ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಊಟ ಒಂದೇ ಅಲ್ಲ ಜೀವನಕ್ಕೆ. వాళ్ళకేమప్ప ಬೆಲ್ ಪಡ್ತುಂದಿ ಭೋಜನಕ್ಕೆ ಹೋಗ್ತಾರೆ ಅಂತೆ, వాళ్ళకేమి ಅಂತಾರು ಇದ್ದಾರೆ. ಬೆಲ್ಲು ಭೋಜನ ಅಲ್ಲ, ಅಲ್ಲಿ ದಿಲ್ಲು, ಹೃದಯ, ಅಲ್ಲಿ ಪರಮಾತ್ಮನ ನೀವು ನಮ್ಮನ್ನು ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಎಸ್ಟಾಬ್ಲಿಷ್ಡ್ ಆದಮೇಲೆ ನೋಡ್ತಾ ಇದ್ದೀರಾ. ಬಟ್ ಯು ಹ್ಯಾವ್ ನಾಟ್ ಸೀನ್ ಅಸ್ ವೆನ್ ವಿ ಆರ್ ಇನ್ ಟ್ರೈನೀಸ್. ಎಷ್ಟೋ ದಿವಸ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೆವು ಲಗೇಜನ್ನ. ಸಾಕಪ್ಪ ಈ ಆಶ್ರಮ, ಏನು ಯಾವಾಗ ನೋಡು ಧ್ಯಾನ ಮಾಡು, ಜಪ ಮಾಡು, ಕಸ ಗುಡಿಸು, ಕ್ಲೀನ್ ಮಾಡು, ಎಲ್ಲ ಗುರು ಮಹಾರಾಜರ ಕೆಲಸ. ಏನೇನು ಎದ್ದೆದ್ದು ಕರೋಮಿ ತತ್ತದ ಕೆಲವು ಶಂಭು ತವ ಆರಾಧನಂ ಅಂತ. ಬೇಡಕ್ಕೆ ಬೇಡಪ್ಪ, ಇದ್ಯಾವ ಮಹಾಮಾತೆ ಶಾರದಾ ದೇವಿಯವರು, ಇದ್ಯಾವ ವಿವೇಕಾನಂದ, ಬೇಡ ಅಂತ ಪ್ಯಾಕ್ ಮಾಡಿಬಿಟ್ಟು ಬೆಳಗ್ಗೆ ಹೊರಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಏನೂ ತಿಳಿದವ್ರ ಹಂಗೆ ಮೆತ್ತಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಹೋಗಿ ಆರತಿ ಕೂತ್ಕೊಂಡ್ಬಿಡ್ತಾಯಿತ್ತು. ಆ ನೋವಿರ್ತಿತ್ತು. ತಾಯಿ, ತಂದೆ, ಬಂಧು ಬಳಗ ಇದ್ಯಾವುದು ಗೊತ್ತಿರಲ್ಲ ಜನಗಳಿಗೆ. ಇದರ ಕಿಂಚಿತ್ ಇದರ ಏನಂತ ಹೇಳ್ತಾರೆ, ಸ್ವಲ್ಪವೂ ಇದರ ಒಂದು ಇದು ಗೊತ್ತಾಗಲ್ಲ. ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗಲ್ಲ ಅವ್ರಿಗೆ. ಭಾಳ ಕಷ್ಟ ಇದೆ. ಈಗ ಎಷ್ಟು 55 ಇಯರ್ಸ್ ಆಗ್ತಾ ಬಂತು ಆಶ್ರಮದ ಜೀವನ ತೆಗೆದುಕೊಂಡು. 55 ವರ್ಷ, 55-56 ವರ್ಷ ಆಗೋಯ್ತು. 74 ಅಫಿಷಿಯಲಿ ಜಾಯ್ನ್ ಆಗಿದ್ದು. TPS ಹೇಳಿ ಎಷ್ಟಂತ. ಇಷ್ಟು ವರ್ಷ ನಾವು ಒಂದೇ ಸಮನೆ ವಾರಕ್ಕೆ ಆಶ್ರಮಕ್ಕೆ ಬನ್ನಿ ಅಂದ್ರೆ ಆಗ್ತಾಯಿಲ್ಲ ಎಷ್ಟೋ ಜನಕ್ಕೆ. ಅಯ್ಯೋ ಅಂತಾರೆ. ನಾವು ಜೀವನ ಪೂರ್ತಿ ಆಶ್ರಮದಲ್ಲೇ ಇರಬೇಕಲ್ಲ. ಅಂದರೆ ಎಂತಹ ಆ ಒಳಗಡೆಯ ಚೈತನ್ಯ ಇರಬೇಕು ಅನ್ನೋದು ಯೋಚನೆ ಮಾಡಿ. ಈ ಚೈತನ್ಯವನ್ನು ಕೊಡೋಳೆ ಮಹಾಮಾತೆ ಶಾರದಾ ದೇವಿ. ಜಾನಿಬೆ ತುಮಾರ ಎಕ್ ಜನ್ಮ ಆಚೆ, ಬುಜ್ಲೇನ್? ಜಾನಿಬೆ ತುಮಾರ ಎಕ್ ಜನ್ಮ ಆಚೆ. ತಾಯಿಯವ್ರಿಗೆ ಹಿಂಗೆ ಬ್ರಹ್ಮಚಾರಿಗಳು ಹುರುಪು, ನಾನು ಆಶ್ರಮಕ್ಕೆ ಸೇರ್ಕೋಬೇಕು, ನಾನು ಆಶ್ರಮಕ್ಕೆ ಸೇರ್ಕೊಂಡಿರೋರೆಲ್ಲ ಆಶ್ರಮದಲ್ಲಿ ಇರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಬಿಟ್ಟು ಹೊಟ್ಟೋಗ್ತಾರೆ, ಆಗೋದಿಲ್ಲ ಅಂತ ಹೇಳಿ ಹೊಟ್ಟೋಗ್ತಾರೆ. ಕೆಲವರು ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ, ರಾತ್ರಿ ಮಾಯ ಆಗಿಬಿಡ್ತಾರೆ. ಇನ್ನು ಕೆಲವರು, ನಿಮ್ಗೆ ಆಶ್ಚರ್ಯ ಆಗ್ತದೆ, ಸನ್ಯಾಸವನ್ನು ಕೊಡುವಂತಹ ಸಂದರ್ಭದಲ್ಲಿ, ಸನ್ಯಾಸವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಎಂತಹ ತಳಮಳ ಇರುತ್ತೆ, ತುಮುಲ ಇರುತ್ತೆ. ಆಗೆಲ್ಲ ನಮಗೆ ಶಕ್ತಿ ಕೊಡೋಳು ಮಹಾಮಾತೆ ಶಾರದಾ ದೇವಿಯವರು. ಯಾಕಂದರೆ ಶಿ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಟ್ ವೇದಾಂತ. ಆ ಉಪನಿಷತ್ತುಗಳು, ವೇದಾಂತದ ಏನೇ ವಿಚಾರಧಾರೆಗಳಿದೆಯೋ ಅದನ್ನೆಲ್ಲ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂತಹ ಮಹಾಮಾತೆ. ಆದರೆ ಸರಳ ಇದ್ದಾರೆ ಇಲ್ವಂತಲೇ ಗೊತ್ತಿಲ್ಲ. ನಾನು ಪಾವಗಡಕ್ಕೆ ಮೊದಲು ಫಸ್ಟ್ ಬಂದಾಗ ಕೆಲವು ಸಲ ಒಂದೊಂದು ಫೋಟೋ ಇತ್ತು ನನ್ನ ಹತ್ರ. ಆ ಫೋಟೋ ಇಟ್ಕೊಂಡು ಹೋಗ್ತಾಯಿದ್ದೆ. ಎಲ್ಲಾದರೂ ಹಳ್ಳಿಗಳಲ್ಲಿ ಭಜನೆ ಗಿಜನೆ ಮಾಡಲಿಕ್ಕೆ ಹೋಗ್ತಿದ್ದೆ. ಪಾಪ ಇವ್ರಿಗೆ ಹಳ್ಳಿ ಜನಗಳಿಗೆ, ಅದರಲ್ಲೂ ಈ ಕಡೆ ಹಳ್ಳಿ ಜನಗಳಿಗೆ ಇದ್ರ ಪರಿಚಯನೇ ಇರಲ್ಲ. ಸೊ ನಾನು ಅಲ್ಲಿ ಗುರು ಮಹಾರಾಜು ಸ್ವಾಮಿ ಯಾಕಂದವ್ರು ಇಟ್ಟರೆ ಅವರೆಲ್ಲ ಬಂದು, ఏం స్వామి రోంత బంగారం వద్దా, దేవుడు అని చెప్తారు, నమస్కారం చేస్తారు. ఏం స్వామి రోంత బంగారం వద్దా, ఇది ఎట్లా దేవుడు మీరే చెప్పండి. ಈಗ ನಾನು ಕೂತ್ಕೋ ವಿವೇಕ ಚೂಡಾಮಣಿ ಹೇಳ್ತೀನಿ ಅಂತ ಹೇಳೋಕ್ಕಾಗತ್ತಾ? ಕೂತ್ಕೋ, ನಿಂಗೆ ತ್ಯಾಗ ವೈರಾಗ್ಯ ಹೇಳಕ್ಕೆ ಕೊಡೋದು ನೋಡ್ತಾ. ಅದು ಶಾರದಾ ದೇವಿಯನ್ನು ನೋಡ್ಬಿಟ್ಟು ಹೇಳ್ತಾರೆ, ಹೋಗಿ బంగారం సర్వం వద్దా స్వామి, పెద్దది అది మీ చెప్తారంతా అవతార వరిష్ట రామకృష్ణ వాళ్ళు ఉండారు, ಸ್ತ್ರೀ ಕಾದ, ಏಂ ಸ್ವಾಮಿ ಅಂತಾರೆ. ಈಗ ನೀವು ಅವ್ರಿಗೆ ಹೆಂಗೆ ಹೇಳ್ತೀರಿ? ಯೋಚನೆ ಮಾಡಿದೆ. ನೀನು ಯು ಆರ್ ಸ್ವಿಮ್ಮಿಂಗ್ ಎಗೇನೆಸ್ಟ್ ದಿ ಕರೆಂಟ್ ಅಂದ್ಬಿಟ್ಟು ಆ ಫೋಟೋ ತೊಗೊಂಡೋಗೋದೇ ನಿಲ್ಲಿಸ್ಬಿಟ್ಟೆ. ಯಾಕಂದರೆ ಈ ನಾನೆಲ್ಲಿ ಬಂಗಾರ ತರಲಿ, ನಾವೇ ಫುಲ್ ಬಂಗಾರ, ಇನ್ನು ಯಾಕೆ ಪೀಸ್ ಪೀಸ್ ತರೋದು ಅಂತ. ಸೊ ತರೋದೇ ಇಲ್ಲಿ ಹೇಳಿ ನೀವೇ. ಅವ್ರು ಹಾಗೆ ಕೇಳೋರು. ಅದರಲ್ಲೂ ಈ ಎಗುಪಲ್ಲಿ ನೂತು ಬುಡುಗು
ಅದು ಇದು ಅಲ್ಲೆಲ್ಲ ಹೋಗ್ತಿರ್ತೀನಲ್ಲ, ಬಂಗಾರಮು. ಕೊನೆಗೆ ಕಷ್ಟ ಬಿದ್ದು ರಾಧಮ್ಮನವರು ಭಾಳ ಹೇಳೋರು, ಒಂದಷ್ಟು ಸರಗಳು ಕೊಡ್ತೀನಿ ಹಾಕ್ಬಿಡಿ ಸ್ವಾಮೀಜಿಗೆ. ಇನ್ನು ನಾನು ಭಜನೆ ಉಪನ್ಯಾಸ ಮಾಡೋ ಬದಲು ಇದಿಟ್ಕೊಂಡು ನೋಡ್ತಾ ಇರ್ಬೇಕು ಅದಕ್ಕೆ. ಅದು ಇಲ್ಲಿ ಅಂದರೆ ಮನುಷ್ಯನ ಮನಸ್ಸು ಎಲ್ಲಿವರೆಗಿದೆ ಅಂತ ಹೇಳೋಕ್ಕೆ ನೀವು ಉದಾಹರಣೆ ಕೊಡ್ತೀರಿ. ನೀವೇ ನೋಡಿ, ವಿವೇಕಾನಂದರನ್ನ ನೋಡಿ, ಹೋಗ್ಲಿ ಬಿಡಿ. ರಾಮಕೃಷ್ಣರನ್ನ ನೋಡಿ, ಅವತಾರ ವರಿಷ್ಠ ಏನೇನೋ ಹೇಳ್ತಿರಲ್ಲ, ಬರುವಂಥ ಬಂಗಾರ ಒದ್ದ ಸ್ವಾಮಿ ದೇವ್ಡ್ಕು ಎಲ್ಲಿದೆ ನೋಡಿ, ಹುಡುಕಿ. ಒಂದು ಹಾಕೊಂಡು ಒಂದು ಸುತ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಎಂಥವ್ರು ಇದ್ರು ರಾಮಕೃಷ್ಣ ಪರಮಹಂಸರು. ಧ್ಯಾನಕ್ಕೆ ಕೂತ್ಕೊಂಡ್ರೆ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗಿಬಿಟ್ಟಿದೆ. ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮಲ್ಲಿ ಇದೆ. ಅಣು ಬ್ರಹ್ಮಾಂಡದಲ್ಲಿ ಸೇರಿದೆ. ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇದೇ ಚಾನ್ಸ್ ಅಂದ್ಬಿಟ್ಟು ವಿವೇಕಾನಂದರು, ಅಂದರೆ ಆಗಿನ ನರೇಂದ್ರನಾಥ ಹುಡುಗ, ಒಂದು ಆಗ ತಾನೇ ಫೋಟೋಗ್ರಫಿ ಬಂದಿತ್ತು, ಅದರ ಡಬ್ಬ ನೀವೆಲ್ಲ ನೋಡಿದ್ರೆ, ಇಲ್ಲೇ ಇವರೆಲ್ಲ ನೋಡಿದ್ದಾರೆ. ನೀನು ನೋಡಿಲ್ಲ ಡಬ್ಬನ, ನೀನು ಬರೀ ಪೋಸ್ಟ್ ಬಾಕ್ಸ್ ನೋಡಿದ್ಯಾ, ಅದೂ ನೋಡಿಲ್ಲ ನೀನು. ವೇಸ್ಟ್ ಡಬ್ಬ ಅದೆಲ್ಲ ನೋಡಿರ್ಬೋದಷ್ಟೆ, ಡಬ್ಬೇ ನೋಡಿಲ್ಲ ನೀವು. ನಾನು ಹೇಳ್ತೀನಿ ನೋಡಿ, ಆ ಡಬ್ಬದಲ್ಲಿ ಅವನು ಫಸ್ಟ್ ಬಂದು ನಮ್ಮನ್ನೆಲ್ಲ ರೆಡಿ ಮಾಡಿ ಕಪ್ಪು ಬಟ್ಟೆ ಹಾಕ್ಕೊಂಡು ಅವನು ತಲೆ ಒಳಗಡೆ ಹಾಕ್ಬಿಟ್ಟಿರೋನು. ಆಮೇಲೆ ರೆಡಿ ಏನೋನು, ನಾವು ರೆಡಿ, ನಮ್ಗೆ ಯಾರಿಗೆ ರೆಡಿ ಹೇಳ್ತಿದ್ದಾನೋ, ನಮಗೆ ಹೇಳ್ತಿದ್ದಾನೋ, ಅವನಿಗೆ ಹೇಳ್ಕೊತಿದ್ದಾನೋ ಗೊತ್ತಿಲ್ಲ. ಆಮೇಲೆ ಹಿಂಗೆ ಅಂದ್ಬಿಟ್ಟು ಈಗ ನಾವು ಒಬ್ಬ ಕ್ಯಾಮ್ರಾಮನ್ನ ಕರ್ಕೊಂಬಂದರು. ಕಲ್ಕತ್ತಾ ಆವಾಗ ಭಾರತದ ರಾಜಧಾನಿ ಅಲ್ವಾ, ಡೆಲ್ಲಿ ಅಲ್ಲ, ಆವಾಗ ಭಾರತದ ರಾಜಧಾನಿ ಕಲ್ಕತ್ತಾ. ಡಾಲೌಸಿ, ಕಾರ್ನ್ವಾಲಿಸ್ ಇವರೆಲ್ಲರೂ ಅಲ್ಲೇ ಇದ್ದಿದ್ದು. ಸೊ ಹಿಡ್ಕೊಂಬಂದರು. ಅವನು ಎಲ್ಲಿದೆ, ಇವ್ರಿಗೆ ಫೋಟೋ ತೆಗಿಬೇಕು, ಧ್ಯಾನ ಕೂತ್ಕೊಂಡಿದ್ದಾರೆ. ಈಗ ನಾವು ಕೂತ್ಕೋತೀವಲ್ಲ, ಫೋಟೋ ಇಟ್ಲ ರವಂತ ಇಟ್ಲ ಸೈಡು చూడండి ಇಟ್ಲ ಅಂತ ಏನಿಲ್ಲ. ಅವ್ರು ಕೂತ್ಕೊಂಡಿರೋ ಧ್ಯಾನಕ್ಕೆ ಇವನು ಫೋಟೋ ತೆಗಿಬೇಕು. ಇವನು ಏನೇನೋ ಟ್ರೈ ಮಾಡ್ತಾನೆ, ಸೆಟ್ ಆಗ್ತಾ ಇಲ್ಲ, ಅಲ್ಲಿ ಇದಕ್ಕೆ ಬರ್ತಾ ಇಲ್ಲ. ಇವನೇನು ಮಾಡಿಬಿಡ್ತಾನೆ, ಏನು ಮಾಡಿದೆ ಯಾರಿಗೂ ಹೇಳಿದೆ, ಮೆತ್ತಗೆ ಹೋಗ್ಬಿಟ್ಟು ಶ್ರೀರಾಮಕೃಷ್ಣ ಈ ಗದ್ದಾನ ಮೆತ್ತಿಗೆ ಚೂರು ಎತ್ತಕ್ಕೆ ಹಿಂಗೆ ಎತ್ತಾನೆ. ಇಡೀ ಬಾಡಿನೇ ಮೇಲಕ್ಕೆ ಬಂದ್ಬಿಡುತ್ತೆ, ಬಾಡಿನೇ ಮೇಲಕ್ಕೆ ಬಂದ್ಬಿಡುತ್ತೆ. ಶುದ್ಧ ಸತ್ವವಾದ ಬಾಡಿ ಅದು, ಒಂದು ಸ್ವಲ್ಪವೂ ಕಿಲಿವಿಲ್ಲ, ಪವಿತ್ರವಾದ ಬಾಡಿ. ಅವನು ಭಯ ಆಗ್ಬಿಟ್ಟು ಮೆತ್ತ ಕೆಳಗಡೆ ಹಾಗೆ ಬಿಟ್ಬಿಡ್ತಾನೆ. ಯಾಕೆ, ಏನಾಗಿದೆ ಇವ್ರಿಗೆ? ಅವ್ರಿಗೇನಾಗಿಲ್ಲ, ಶುದ್ಧ ಸತ್ವದ ಆ ಒಂದು ಸ್ಥಾನದಲ್ಲಿದ್ದಾರೆ. ಸೊ ಫೋಟೋ ತೆಗಿತಾನೋ, ಇದೇ ಫೋಟೋ ಅಂದರೆ ಈ ಒಂದು ಭಂಗಿ ಬಿದ್ದಿತ್ತು. ಅವ್ರು ಕೇಳ್ತಾರೆ, ಆಯ್ತಾ ತೆಗ್ದಿದ್ದೀನಿ ಅಂತ ಹೊಟ್ಟೋಗ್ಬಿಡ್ತಾರೆ ನೋಡು. ಆಗಿನ ಕಾಲ ಹೋಗ್ಬಿಟ್ಟು ಅದನ್ನು ಕ್ರಿಸ್ಟಲೆಲ್ಲ ಹಾಕಿ ಅದನ್ನು ಹೀಗೆಲ್ಲ ಹಾಕಿ ಮಾಡಬೇಕು. ರೆಡ್ ಲೈಟ್ ಇರುತ್ತೆ ಒಂದು, ಅದನ್ನೆಲ್ಲ ನೆಗೆಟಿವ್ನಿಂಗ್ ಮಾಡಬೇಕು. ಈ ಟೈಲರು, ಫೋಟೋಗ್ರಾಫರು, ಬಾರ್ಬರ್ರು, ಡ್ರೈವರು, ನಿಮಗೆ ಲಿಸ್ಟ್ ಇದೆ, ಬೆಳಗ್ಗೆವರೆಗೂ ಹೇಳ್ಬೋದು ಆ ಲಿಸ್ಟು. ಅವ್ರನ್ನ ನಂಬಿ ಕೆಲಸ ಮಾಡೋಕ್ಕಾಗಲ್ಲ. ಅವರು ಇಂಥ ದಿವಸನೇ ಕೊಡ್ತೀನಿ ಅಂತ ಯಾವತ್ತೂ ಹೇಳಿ ಕೊಟ್ಟಿದ್ದಿಲ್ಲ. ಹಾಗಾಗಿಬಿಟ್ಟು ಇವ್ನು ತಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿದವನು ಬರಲೇ ಇಲ್ಲ ಈ ಕಡೆಗೆ, ಇಲ್ಲಿಗೆ ಈ ದಕ್ಷಿಣೇಶ್ವರದ ಕಡೆ. ಈ ನರೇಂದ್ರಾದಿಗಳು ಎಲ್ಲಿ ಹೋದ ಅವನು, ಫೋಟೋಗ್ರಫರ್ ಎಲ್ಲಿ ಹೋದ ಅವನು ಅಂತ ಹೋಗ್ಬಿಟ್ಟು ಅವನು ಹೋಗಿ ಹಿಡ್ಕೊಂಬರಕ್ಕೆ ಹೋಗ್ತಾರೆ. ಅವ್ರಿಗೆ ಭಯ ಆಗಿಬಿಡುತ್ತೆ, ಯಾರೋ ಗುರುಗಳ ಫೋಟೋ ಬೇರೆ ತೆಗ್ದಿದ್ದೀನಿ, ಅವತ್ತೇನು ಹಿಂಗೆ ಅನ್ನಕ್ಕೆ ಹೋದ್ರೆ ಹೋಡಿ ಬಾಡಿನೇ ಮೇಲೆ ಬಂದುಬಿಟ್ಟಿದೆ, ಇದು ಎಲ್ಲಿ ಗ್ರಾಚಾರ ತಡಿಯವ್ರಿಗೆ ಹೇಳ್ಬಿಡ್ತೀನಿ ಬಿಟ್ಟು ಬಟ್ಟೆ ಎಲ್ಲ ಸುತ್ಕೊಂಡ್ಬಿಡ್ತಾನೆ. ವೈಟ್ ಇದು ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಹೀಗಿರ್ತಾನೆ. ಏನಾಯಿತು, ಇದು ಏಟ್ ಬಿದ್ದಿದ್ದೆ, ನನಗೆ ಬರೋಕ್ಕೆ ಆಗ್ತಿಲ್ಲ, ಅದಕ್ಕೆ ಪರವಾಗಿಲ್ಲ, ಅದನ್ನು ಬಂದು ಹೇಳು ನಮ್ಮ ಗುರುಗಳ ಹತ್ರ ಅಂತ. ಅವ್ನು ಇಲ್ಲ ನಾನು ಬರೋದಿಲ್ಲ, ಕರ್ಕೊಂಬರ್ತಾನೆ. ಅವ್ರದ್ದು ಎಲ್ಲ ಫಸ್ಟ್ ಬಿಚ್ಚಿಬಿಡು, ಏನಾಗಿಲ್ಲ ನಿಂಗೆ, ಯಾವಾಗ ತೊಗೊಂಬರ್ತದೆ ತೊಗೊಂಬ. ತಗೊಂಬರುವಾಗ ನೆಕ್ಸ್ಟ್ ಡೇ ಮಾಡುವಾಗ ಆ ಕ್ರಿಸ್ಟಲ್ ಇರುತ್ತೆ. ನಾನು ಮಾಡ್ತಿದ್ದೆ ಮನೆಯಲ್ಲಿ, ನೆಗೆಟಿವ್ ಇಟ್ಬಿಟ್ಟು ಆ ಪೇಪರ್ ಇಟ್ಬಿಟ್ಟು ಆ ಕ್ರಿಸ್ಟಲಲ್ಲಿಟ್ಟು ನೀರಲ್ಲಿ ಹೀಗೆಲ್ಲ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತಿದ್ದೆ. ಅವನಿಗೆ ಶ್ರೀರಾಮಕೃಷ್ಣ ಪರಮಹಂಸರ ಫೋಟೋ ಡೆವಲಪ್ ಆಗ್ತಾ 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 ಅವನಿಗೆ ಮೈಕೈ ನಡುಗಕ್ಕೆ ಶುರು ಆಗಿಬಿಡುತ್ತೆ. ಯಾಕೆಂದರೆ ದೇವಮಾನವ, ಸಾಕ್ಷಾತ್ ದೇವರ ಈ ಫೋಟೋಗ್ರಫಿ.
ಇಡೀ ವರ್ಲ್ಡಲ್ಲಿ ದ ಫಸ್ಟ್ ಟೈಮ್ ದಿಸ್ ಟೈಪ್ ಆಫ್ ಫೋಟೋಗ್ರಫಿ ಹ್ಯಾಸ್ ಕಮ್. ಸೊ ಅದು ಹಿಂಗಿಡುವಾಗ ಎತ್ತಾಕ್ಬಿಡ್ತಾನೆ. ಎತ್ತಾಕಿದಾಗ ನಿಮ್ಮ ಜಗತ್ತಿನ ಅದೃಷ್ಟವಂತೆ ಕೊನೇದು ಮುರಿದೋಗ್ಬಿಡುತ್ತೆ ಗ್ಲಾಸ್. ಫೋಟೋ ಮಾತ್ರ ಅದು ಅವರ ಚಿತ್ರ ಉಳ್ಕೊಳ್ಳುತ್ತೆ. ಇಷ್ಟು ಯಾಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ, ಇಂತಹ ಶುದ್ಧ ಸತ್ವ ಮನುಷ್ಯನ ಜೊತೆ ಜೀವನ ನಡೆಸಬೇಕಾದ್ರೆ ಆಕೆನೂ ಶುದ್ಧ ಸತ್ವಲಾಗಿರ್ಬೇಕು ತಾನೆ. ಅದಕ್ಕೆ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಮೈ ಶ್ರೀ. ಪವಿತ್ರತಾ ಸ್ವರೂಪಿಣ್ಯ ಆಗಿರುತ್ತೆ. ನಮ್ಮ ರಾಮಕೃಷ್ಣ ಮಠದ ಬ್ರಹ್ಮಚಾರಿಗಳಿಗೆ, ಸನ್ಯಾಸಿಗಳಿಗೆ, ನೂರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ತಾಯಿ ಕಾಪಾಡ್ತಾಳೆ. ಎಷ್ಟೋ ಜನ ನಾನು ಕೇಳಿದ್ದೀನಿ, ಐ ಲವ್ ಹರ್, ಶಿ ಈಸ್ ಲೈಕ್ ಮೈ ಮದರ್. ಶಿ ಈಸ್ ನಾಟ್ ಲೈಕ್ ಮೈ ಮದರ್, ಶಿ ಈಸ್ ಮೈ ಮದರ್ ಓನ್ಲಿ ಅಂತ ಹೇಳೋರು ಇದ್ದಾರೆ. ಎಷ್ಟೋ ಜನ ಆ ಜಗನ್ಮಾತೆಯನ್ನು ಪೂಜೆ. ರಾಮಕೃಷ್ಣದ್ದು ಸ್ವಲ್ಪ ಕಷ್ಟ ಅಲ್ವಾ, ಸಿಸ್ಟಮ್ಮು, ಧ್ಯಾನ, ಜಪ, ಅದು ಇದು. ತಾಯಿಯ ಅಮ್ಮ ಅಂತ ಅಂದ್ಬಿಟ್ರೆ ಸಾಕು, ಅಮ್ಮ ಅಂತ ಅಂದ್ಬಿಟ್ರೆ ಸಾಕು. ಎಂಥ ತಾಯಿ ಅಂದರೆ, ಯಾರಾದರೂ ಏನಾದರೂ ಕೇಳಬೇಕಾದ್ರೆ ಶುದ್ಧ ಅಮ್ಮಕ್ಕೆ ಮಾ ಬೋಲೋನ್ ಆಮೆ ದೀಕ್ಷಿ, ನೀನು ನನಗೆ ಸುಮ್ಮನೆ ಅಮ್ಮ ಅಂತ ಹೇಳು, ನಾನು ಏನು ಬೇಕೋ ನೀನು ಕೊಡ್ತೀನಿ ಅಂತ ಹೇಳಿ. ಒಬ್ಬ ಹುಡುಗ ಇದನ್ನು ಕೇಳಿಸ್ಕೊಂಡಿರ್ತಾನೆ, ಯಾರೋ ಹೇಳಿರ್ತಾರೆ. ತಾಯಿಯವರು ಆಗಿನ ಕಾಲದ 3rd ಕ್ಲಾಸ್, 2nd ಕ್ಲಾಸ್, 1st ಕ್ಲಾಸ್ ಗಾಡಿ ಇಲ್ಲ, ಟ್ರೈನು, ಚಿಕ್ಕ ಬುಕ್ಕು ಟ್ರೈನು ಕುತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೊಂದು ಸ್ಟೇಷನಲ್ಲಿ ನಿಂತ್ಕೊಂಡಿರುತ್ತೆ. ಆಗ ಅವನು ಬಂದು ಕಿಟಕಿಲಿ ನೋಡಿಬಿಟ್ಟು ಅಮ್ಮ ಬಂದಿದೆ ಅಂತ ಓಡ್ ಬರ್ತಾನೆ. ಬಂದ್ಬಿಟ್ಟು ಕೇಳ್ತಾನೆ ಅಮ್ಮ ಅಂತ. ಅವರು ಬಂದೆ ಮಗು ಅಂತ ಹೇಳಿ ಅವನಿಗೆ ಸ್ವಲ್ಪ ಸಿಹಿ ತಿಂಡಿ ಕೊಟ್ಟಿರ್ತಾರೆ. ಇದೇ ಸಿಂಪಲ್ ಡ್ರೆಸ್ಸಲ್ಲಿ ಇದ್ದಿದ್ದು ಅವರು. ಸಿಸ್ಟರ್ ನಿವೇದಿತಾ ಅವ್ರಿಗೆ ಏನೇನೋ ಟ್ರೈ ಮಾಡ್ತಾರೆ. ಬೇರೆ ಶಿ ಸೇಸ್ ಐ ಆಮ್ ಹ್ಯಾಪಿ. ಜ್ಞಾಪಕ ಇರಲಿ, ಅವ್ರಿಗೆ ಏನಂತ ಹೇಳ್ತೀವಿ, ಲಜ್ಜಾ ಪಟಾವೃತೆ ನಿತ್ಯಂ. ತಾಯಿ ಹೆಂಗಸಂದರೆ, ಆ ಹೆಂಗಸು ಅಂದರೆ ಆಕೆಗೆ ಅನೇಕ ಗುಣಗಳಿದೆ. ಆ ಗುಣದಲ್ಲಿ ಲಜ್ಜೆ ಅನ್ನೋದು ಭಾಳ ಮುಖ್ಯ. ನಾನು ಮಾತಾಡ್ತಿರೋದು 75 ಹಿಂಭಾಗ. 75 ಆದಮೇಲೆ ನಾನೇನು ಹೇಳೋಕ್ಕೋಗಲ್ಲ. ಅದು ನಿಮ್ಮ ಜನಗಳಿಗೆ ಬಿಟ್ಟಿದ್ದು, ಪ್ರಪಂಚಕ್ಕೆ ಬಿಟ್ಟಿದ್ದು. ಅದು ಹಿಂದೂದು ಹೇಳ್ತಾ ಇದ್ದೀನಿ. ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ರಂತೆ ಶಾರದಾದೇವರು. ಭಾಳ ನಾಚಿಕೆ ಸ್ವಭಾವದವರು, ಭಾಳ ಸಂಕುಚಿತ ಸ್ವಭಾವದವರು. ಆಗಿನ ಕಾಲದಲ್ಲಿ ಹೆಂಗಸರು ಅಂದರೆ ನೀವು ಕೇಳಬೇಕಾ, ಯಾವಾಗಲೂ ಪರದೆಯಿಂದನೇ ಇರಬೇಕಾಗಿತ್ತು. ಸೊ ಈಕೆ ಸ್ನಾನಕ್ಕೆ ಹೋಗ್ಬೇಕಂದ್ರೆ ಎಂಥದ್ದು ಮಾಡೋದು, ಬೆಳಗಿನ ಜಾವ 2:30 to 3 ಗಂಟೆ ಒಳಗಡೆ ಗಂಗೆಗೆ ಹೋಗಿ ಸ್ನಾನ ಮಾಡಿ ಬಂದ್ಬಿಡೋದು. ಮತ್ತೆ ನಾಳೆ ಬೆಳಗ್ಗೆವರೆಗೂ ಹೋಗೋದು, ರಾತ್ರಿ ಮಧ್ಯರಾತ್ರಿವರೆಗೂ ಆ ರೂಮಿಂದ ಬರ್ತಿರ್ಲಿಲ್ಲ. ಒಂದು ಸರಿ ಈಕೆ ಸ್ನಾನಕ್ಕೆ ಹೋದಾಗ ಮೊಸಳೆ ಮೇಲೆ ಕಾಲಿಟ್ಟಿದ. ಆಗ ಹೆದರಿ ಬಂದಾಗ ಶ್ರೀರಾಮಕೃಷ್ಣ ಅಂತ, ನೀನು ಹಂಗೆ ಹೋಗಬೇಡ ಅಂಥೇಳಿ, ಆಗಿನ ಕಾಲದ ಲ್ಯಾಂಟ್ರಿನ್ ಲೈಟ್ ಇಟ್ಕೊಂಡು ಹೋಗು, ನಿನ್ನ ಜೊತೆ ಒಬ್ಬರು ಜೊತೇಲಿ ಬರ್ತಾರೆ ಅಂತ. ಅವ್ರ ಜೊತೆ ಲಕ್ಷ್ಮೀ ದೀದಿ ಅಂತಿದ್ರು, ಅವ್ರನ್ನ ನಿನ್ನ ಜೊತೆಲೇ ಇರು, ಆಕೆ ಹಾಗೆ ಲಜ್ಜಾ ಪಟಾವೃತೆ, ಅವಳು ಹೊರಗಡೆ ಬರುವುದಿಲ್ಲ ಅಂತ ಹೇಳಿದ್ರು. ಯಾರು ಶ್ರೀರಾಮಕೃಷ್ಣ ಹತ್ರ ಮಾತಾಡಬೇಕಾದ್ರೂ ಬೇರೆ ಗಂಡಸರುಗಳಲ್ಲಿದ್ದು ಮಾತಾಡ್ತಾ ಪರದೆ ಹಾಕ್ಬಿಟ್ಟು ಮಾತಾಡ್ತಿದ್ರಂತೆ ಆಗಿನ ಕಾಲ. ಅಂಥ ಶಾರದಾದೇವಿಯವರು ಯಾಕೆ ನಾನು ಶ್ರೀರಾಮಕೃಷ್ಣದ್ದು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ, ಶುದ್ಧ ಸ್ವರೂಪ, ಶುದ್ಧ ಸತ್ವ ಸ್ವರೂಪ. ಅವರ ಜೊತೆ ಜೀವನ ನಡೆಸಬೇಕಂದ್ರೆ ಈಕೆ ಎಂಥ ಪವಿತ್ರತೆಯನ್ನು ಆಕೆ ಮೇಂಟೈನ್ ಮಾಡಬೇಕಾಗಿತ್ತು ನೋಡಿ. ಇವರೆಲ್ಲ ಪಾಪ್ಯುಲರ್ ಆಗಬೇಕಂದ್ರೆ ಇಲ್ಲಿ ಪವಿತ್ರತೆ ಇರಬೇಕು, ಸ್ವಲ್ಪ ಆದರೂ ಇರಬೇಕು. ಆಗ ತಾಯಿಯ ಆ ಜೀವನ ಚರಿತ್ರೆಯನ್ನು ತಿಳ್ಕೊಂಡಾಗ ಗೊತ್ತಾಗುತ್ತೆ ಎಂತಹ ಮಹಾತಾಯಿ ಈಕೆ ಅಂತ. ಶ್ರೀರಾಮಕೃಷ್ಣ ಪರಮಹಂಸರು ಅದೊಂದು ದಿವಸ ಫಲಾಹಾರಿಣಿ ಕಾಳಿ ಪೂಜೆ ದಿವಸ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರ್ತಾರೆ ಲಕ್ಷ್ಮೀ ದೀದಿಗೆ, ನೀನು ಶಾರದೇನ ನನ್ನ ಆ ಪೂಜಾ ಕೊಠಡಿಗೆ ಕರ್ಕೊಂಬ ಅಂತ ಹೇಳ್ತಾರೆ. ಪೂಜಾ ಕೊಠಡಿಯಲ್ಲಿ ಷೋಡಶೋಪಚಾರಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಅತ್ತ ಕಡೆ ಕಾಳಿಯ ದೇವಸ್ಥಾನದಲ್ಲಿ ಷೋಡಶೋಪಚಾರಕ್ಕೆಲ್ಲ ಅಣಿ ಮಾಡಿದ್ದಾರೆ. ಅಲ್ಲಿ ಮೃಣ್ಮಯಿಯ ಪೂಜೆ, ಇಲ್ಲಿ ಚಿನ್ಮಯಿಯ ಪೂಜೆ. ಶಾರದಾದೇವಿಯವ್ರನ್ನ ಎಲ್ಲಾದರೂ ಕೇಳಿದ್ದೀರಾ? ಆಕೆಯನ್ನು ಕೂರಿಸಿ ಷೋಡಶೋಪಚಾರ ಮಾಡ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರು. ಅದಕ್ಕೆ ಶಾರದಾದೇವಿಯವರಿಗೆ ಸ್ವಾಮಿ ವಿವೇಕಾನಂದರು ನಮಸ್ಕಾರ ಮಾಡುವಾಗ ಹೀಗೆ ನಮಸ್ಕಾರ ಮಾಡಿ ಹಾಗೆ ಹಿಂದಕ್ಕೆ ನಡ್ಕೊಂಡು ಹೋಗೋರಂತೆ. ಅವ್ರಿಗೆ
ಅಂತಹ ಪವಿತ್ರತಾ ಸ್ವರೂಪಿಣಿಯೇ ಆಕೆ ಅಂತ. ಸರಳವಾಗಿದ್ದಾರೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ಆನ್ಲೈನ್ ಬುಕ್ಕಿಂಗ್ ಇಲ್ಲ, ಯಾವುದೇ ಏನಿಲ್ಲ, ಸರಳವಾದ. ಆಗಿನ ಕಾಲದಲ್ಲಿ ಉಪ್ಪಿರಲಿಲ್ಲ ಅಡುಗೆಗೆ. ಆಮೇಲೆ ಯಾರಾದರೂ ಬೇಲೂರು ಮಠದಿಂದ ಇವರು ಸನ್ಯಾಸಿಗಳು ಬಂದುಬಿಟ್ರೆ ಅಥವಾ ಭಕ್ತರು ಬಂದುಬಿಟ್ರೆ ಕೂತ್ಕೊಳ್ಳಿ ಅಂಥೇಳಿ ಅವ್ರನ್ನೆಲ್ಲ ಮಾತಾಡಿಸಿ ನೋಡ್ತಾ ಇರು ಅಂಥೇಳಿ ಇವ್ರು ಹಿಂದ್ಗಡೆ ಬಾಗಿಲಿಂದ ಹೋಗಿ, ಯಾರನ್ನ ಹೀಗೆ ಯಾರೋ ಭಕ್ತರು ಬಂದಿದ್ದಾರೆ, ಸ್ವಲ್ಪ ಅಕ್ಕಿ ಕೊಡಿ, ಸ್ವಲ್ಪ ಸಕ್ಕರೆ ಕೊಡಿ, ಸ್ವಲ್ಪ ಬೆಲ್ಲ ಕೊಡಿ ಅಂತೆಲ್ಲ ಎತ್ಕೊಂಡು ಹೋಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ರಂತೆ. ತಾಯಿಯ ಹೃದಯ ಅದನ್ನು ನಾನು ಏನು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ, ಅದನ್ನು ನಾವು ಅನುಭವಿಸಿದ್ದೀವಿ. ಹಿರಿಯ ಸನ್ಯಾಸಿಗಳ ಜೊತೆ ನಾವಿದ್ದೀವಿ. ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರಂಥವ್ರ ಜೊತೆ ಇದ್ದೀವಿ. ಇದ್ದು ಬದುಕಿದ್ದು ನಮಗೆ ಗೊತ್ತಿತ್ತು ಈ ಶಾರದಾದೇವಿಯಂತಹ ಪವಿತ್ರವಾದ ಆ ದೇವತೆ ನಮ್ಮನ್ನು ಕಾಪಾಡ್ತಾಳೆ ಅಂತ. ರಾಮಕೃಷ್ಣ ಪರಮಹಂಸದ ವಿಚಾರ ಎಷ್ಟು ಬೇಕಾದ್ರೂ ಹೇಳ್ಬೋದು, ಆದರೆ ಶ್ರೀ ಶಾರದಾದೇವಿಯವ್ರದ್ದು ಹ್ಯೂಮನ್ ಆ್ಯಂಡ್ ಡಿವೈನ್ ಕಂಬೈನ್ಡ್. ಇಲ್ಲಿ ಮನುಷ್ಯತ್ವ ಅಥವಾ ಮಾನವಳು ಮತ್ತು ಇಲ್ಲಿ ದೈವಿಕತೆ ಎರಡೂ ಸೇರಿಕೊಂಡಿರೋದ್ರಿಂದ ಕೆಲವು ಸಲ ಕಷ್ಟವಾಗುತ್ತೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹರ್ ಲೈಫ್ ಈಸ್ ಎ ಗ್ಲೋಯಿಂಗ್ ಎಕ್ಸಾಂಪಲ್ ಆಫ್ ವೇದಾಂತ ಇನ್ ಪ್ರಾಕ್ಟೀಸ್. ಗ್ಲೋಯಿಂಗ್ ಎಕ್ಸಾಂಪಲ್ ಆಫ್ ವೇದಾಂತ ಇನ್ ಪ್ರಾಕ್ಟೀಸ್. ವಾಟ್ ಈಸ್ ವೇದಾಂತ? ವೇದಾಂತ ಈಸ್ ನಥಿಂಗ್ ಬಟ್ ನೋಯಿಂಗ್ ಒನ್ ಓನ್ ಸೆಲ್ಫ್, ನೋಯಿಂಗ್ ಒನ್ಸ್ ಓನ್ ಸೆಲ್ಫ್. ಆತ್ಮದ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ, ಆತ್ಮದ ಆ ವಿಚಾರಗಳನ್ನು ಆಂತರ್ಯದಲ್ಲಿ ತಿಳ್ಕೊಳ್ಳೋದಕ್ಕೆ ತಾಯಿ ಶಾರದೆಯವರು ಅವರ ಸಾಧನಾ ಮಾರ್ಗದಲ್ಲಿ ಎಷ್ಟು ಜಪವನ್ನು ಮಾಡ್ತಾಯಿದ್ರು. ಬನ್ನಿ, ಆ ಹುಡುಗನ ವಿಚಾರ ಹೇಳಿದ್ದೆ, ಅಲ್ಲಿ ಬರ್ತೀನಿ ನಿಮಗೆ. ಅವರ ಮಾತೃ ಹೃದಯ. ಅವ್ನು ಕೇಳ್ತಾನೆ, ಅಮ್ಮ ಎಲ್ಲರೂ ಹೇಳ್ತಾರೆ ಮಂತ್ರದೀಕ್ಷೆ ಕೊಡ್ತೀಯಂತೆ, ನಂಗೆ ಸ್ವಲ್ಪ ಮಂತ್ರದೀಕ್ಷೆ ಕೊಡ್ತೀಯ ಅಂದಾಗ, ನೀನು ಹಣ್ಣು ತೊಗೊಂಬಾ, ದಕ್ಷಿಣೆ ತೊಗೊಂಬಾ, ಪಂಚೆ ತೊಗೊಂಬಾ, ತಾಂಬೂಲ ತೊಗೊಂಬಾ. ಹೌದಾ ಮಗು, ನಾನು ನಿಂಗೆ ಮಂತ್ರದೀಕ್ಷೆ ಕೊಡ್ತೀನಿ, ನೀ ಅದನ್ನು ನೀನು ಫಾಲೋ ಮಾಡ್ತಿದ್ರೆ? ಅಮ್ಮ ಖಂಡಿತ ಮಾಡ್ತೀನಿ, ನನಗೆ ತಂದೆ ತಾಯಿ ಯಾರೂ ಇಲ್ಲ, ಕೆಲಸ ಮಾಡ್ತಿದ್ದೀನಿ ರೈಲ್ವೆ ಸ್ಟೇಷನ್ನಲ್ಲಿ, ನೀ ಬರ್ತೀಯ ಅಂತ ಗೊತ್ತಾಯಿತು ತಾಯಿ, ನನಗೆ ನೀನು ಮಂತ್ರೋಪದೇಶ ಕೊಡು ಅಂದಾಗ ತಾಯಿ ಒಪ್ಕೋತಾರೆ. ಎಲ್ಲಿ ಕೊಡ್ತಾರೆ? ರೈಲ್ವೆ ಸ್ಟೇಷನ್ನಲ್ಲಿ ಕೊಡ್ತಾರೆ. ಬಾ ಕೂತ್ಕೋ ಅಂಥೇಳಿ ಅಲ್ಲೊಂದು ಬೆಂಚ್ ಇರುತ್ತೆ, ಆ ಬೆಂಚ್ ಮೇಲೆ ಕೂತ್ಕೊಂಡು ಹೀಗೆ ಅವನು ಮುಜುಗರ ಆಗುತ್ತೆ ಅವನಿಗೆ. ಆಗ ತಾಯಿ ಹೇಳ್ತಾಳೆ, ನನ್ನನ್ನು ಮುಟ್ಟು, ನನ್ನ ಹೀಗೆ ನೋಡು, ತಗೋ, ನೀನು ಗಂಗೆಯನ್ನು ಮುಟ್ಟಿದಷ್ಟು ಪವಿತ್ರ ಆಗಿಬಿಟ್ಟಿದ್ದೀನಿ, ತಗೋ ಈಗ ನಿನಗೆ ಮಂತ್ರದೀಕ್ಷೆ ಕೊಡ್ತೀನಿ ಅಂತ. ಆದರೂ ಸ್ವಲ್ಪ ನೀರು ಬೇಕಾಗಿತ್ತಲ್ಲಿ. ಹಿಂದಿನ ದಿವಸ ಮಳೆ ಬಂದಿತ್ತು, ಅಲ್ಲೊಂದು ಹಳ್ಳ ಇತ್ತು, ಆ ಹಳ್ಳದ ನೀರನ್ನು ಒಂಚೂರು ತೊಗೊಂಬಂದು, ಆಗ ಟ್ರೈನ್ ನಾವು ಹೇಳ್ದಂಗೆ ಕೇಳ್ತಿತ್ತು ಬಿಡಿ, ಎಲ್ಲರೂ ಹತ್ತು ಕೂತ್ಕೊಂಡ್ಮೇಲೆ ಹೋಗ್ತಿತ್ತು ಟ್ರೈನ್. ಸೊ ಮಂತ್ರದೀಕ್ಷೆಯನ್ನು ಕೊಟ್ಟು ಆ ಮಗುಗೆ ಆಶೀರ್ವಾದ ಮಾಡ್ತಾರೆ. ಅವನು ಮುಂದೆ ಅದನ್ನು ಬರೀತಾನೆ. ಸಹಸ್ರಾರು ಜನ ತಮ್ಮ ಅನುಭವವನ್ನು ಬರೀತಾರೆ. ಆದರೆ ಇಲ್ಲಿ ನಾನೊಂದು ಕ್ಲಾರಿಫೈ ಮಾಡಿ ಹೇಳ್ತೀನಿ. ಈ ದೇವತೆಗಳು ಅಂದರೆ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಶಾರದಾದೇವಿ, ರಮಣ ಮಹರ್ಷಿಗಳು, ಆಮೇಲೆ ಎಂಥದ್ದು ಸಿದ್ಧಾರೂಢರು, ಇಂತಹ ಮಹಾಸ್ವಾಮಿಗಳ ವಿಚಾರ ಕೇಳುವಾಗ ಪ್ರಾಪಂಚಿಕತೆಯ ಎಳ್ಳಷ್ಟು ಅಲ್ಲಿರಬಾರ್ದು. ಏನು ಇಲ್ಲಿ ಪ್ಯೂರ್, ಯು ಹ್ಯಾವ್ ಟು ಸಿ ಯುವರ್ ಆತ್ಮನ್, ಯು ಹ್ಯಾವ್ ಟು ಸಿ ಗಾಡ್ ಡೈರೆಕ್ಟ್ಲಿ, ದೇರ್ ಇಸ್ ನೋ ಇಂಡೈರೆಕ್ಟ್. ತಾಯಿ ಶಾರದೆಗೆ ಆ ಮಾತು ಬರುತ್ತೆ. ಶಿ ಈಸ್ ಆಕ್ಟಿವ್ ಆ್ಯಂಡ್ ಕಾಂಟೆಂಪ್ಲೇಟಿವ್ ಬೋತ್. ಅಷ್ಟು ಅಡುಗೆ ಮಾಡಿದ್ರು ಧ್ಯಾನ ಮಾಡ್ತಿದ್ರಂತೆ. ಶಾರದಾದೇವಿಯವರು ಇದ್ದಾಗ ಅಡುಗೆ ಮಾಡ್ತಾ ಇದ್ದದ್ದು ಮಡಕೆಗಳಲ್ಲಿ, ಸೌದೆ ಒಲೆಯಲ್ಲಿ. ನಿಮ್ಮ ಥರ ಟಕ್ಕು ಟಿಕ್ಕು ಅಂಥೇಳಿ, ಸಿಮ್ಮು ಅಂಥೇಳಿ ಅದಿಟ್ಟೇಳಿ, ಆಮೇಲೆ ಅದೇನು ಹೇಳ್ತೀರ, ಮೈಕ್ರೋವೇವ್, ಅದು ಮೈಕ್ರೋವೇವ್, ಫ್ರಿಜ್ಜು. 10 ದಿವಸ ಆದರೂ ಏನು ಮೈಕ್ರೋವೇವ್ ಇಲ್ಲ, ಫ್ರಿಜ್ಜು ಇಲ್ಲ. 20 ಡೇಸ್ ಇಟ್ಟರು ಅಲ್ಲಾಡೋಲ್ಲ, ಅದೆಲ್ಲ ಹಂಗಂಗೆ ಇರುತ್ತೆ. ಇಡೋ ಟ್ಯಾಕ್ಟಿಕ್ಸ್ ಕಲ್ತ್ಕೊಂಡ್ಬಿಟ್ರೆ ಸಾಕು ನೀವು. ಅದ್ರ ಬಗ್ಗೆ ನಾನೇ ಅನುಭವಿಸಿದ್ದೀನಿ, ಯಾಕೆ ನಿಮ್ಗೆ ಹೇಳಲಿ, ನಾನು ಅನುಭವಿಸಿ ನಿಮಗೆ ಅನುಭವದ ನುಡಿ ನಮ್ಮದು, ಅನುಭವ ನುಡಿ ನಮ್ಮದು. ಏನು, ಲಂಡನ್ಗೆ ಹೋಗಿದ್ದೆ, ಫ್ಲೈಟಲ್ಲಿ ಇಳಿದೆ. ಅವ್ರು ಹೇಳಿದ್ರು, ನೀನು ಲಂಡನ್ನಿಂದ ನೀನು ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬೆಲ್ಜಿಯಮ್ಗೆ ಹೋಗಬೇಕು. ಆಯಿತು, ನೀನು ಮತ್ತೆ ಅಲ್ಲಿ ಸೂರ್ಯನಾರಾಯಣ ಶೆಟ್ರು ಮನೆ ಮತ್ತು ಅಲ್ಲಿ PV ನಾಥ್ ಮನೆಗೆ ಹೋಗೋದು ಲೇಟ್ ಆಗುತ್ತೆ. ಅದಕ್ಕೆ ನಾವು ಲಂಡನ್ನಲ್ಲೇ ಒಬ್ಬರು ಭಕ್ತರ ಮನೇಲಿ ಅರೇಂಜ್ ಮಾಡಿದ್ವಿ, ನಮಗೆ ಗೊತ್ತು ನಿಮ್ಮ ಮೆನು ಏನು ಅಂತಂದರು.
ನಾಳೆ ಇಂಥ ಭಕ್ತರು ಇದಾರಲ್ಲ ಅಂಥೇಳಿ ಸಂತೋಷದಿಂದ ಅವರು ಹೋದೆ. ಬಡಿಸಿದ್ರು, ತಾಯಿ ತಟ್ಟೆಯಲ್ಲಿ ನೀಟಾಗಿ ಬಡಿಸಿದ್ರು. ಅದರಲ್ಲಿ ಬೆಂಡೆಕಾಯಿ ಗೊಜ್ಜು ಬಡಿಸಿದ್ರು. ಏನು ರುಚಿ, ಎಂಥ ರುಚಿ ಅಯ್ಯ ಅಂದಂಗೆ ಎಂಥ ರುಚಿ ಇತ್ತು. ಎಲ್ಲ ತೊಗೊಂಡ್ಬಿಟ್ಟು ಅವ್ರಿಗೆ ಹೇಳಿದೆ, ಅಮ್ಮ ತಾಯಿ ಏನಮ್ಮ ಬೆಂಡೆಕಾಯಿದು ಗೊಜ್ಜು ಅಂದ್ರೆ ನನಗೆ ಅಷ್ಟು ಇಷ್ಟ, ನೀವು ಅದನ್ನೇ ಅಲ್ಲ ಸ್ವಾಮೀಜಿ. ನಾ ಫೋನ್ ಮಾಡಿಬಿಟ್ಟು ಕೇಳಿದ್ದು ಸ್ವಾಮೀಜಿಗೆ ಏನು ಇಷ್ಟ ಅಂತ. ಅವರು ಸ್ವಲ್ಪ ಹೈಟೆಕ್ ಭಕ್ತರು ಅವರು. ಸರಿ ಅದೆಲ್ಲ ತಗೊಂಡು ತಿನ್ಬಿಟ್ಟು ಬರ್ತೀನಮ್ಮ ಅಂತ ಹೇಳಿ ಹೊರಟುಬಿಟ್ಟೆ. 10 ದಿವಸ ಆದಮೇಲೆ ಪ್ರೋಗ್ರಾಮಲ್ಲಿ ಯುರೋಪಲ್ಲಿ ಮುಗಿಸ್ಕೊಂಡು ಮತ್ತೆ ಲಂಡನ್ನಲ್ಲೇ ಇಳಿಬೇಕಾಗಿತ್ತು. ಅಲ್ಲೇ ಇಳಿದೆ. ಆಗ ಇವ್ರು ಫೋನ್ ಮಾಡಿದ್ರು, ಬೇಡ ಸ್ವಾಮೀಜಿ ಹೋಸ್ಟೆಲ್ ಅರೇಂಜ್ ಮಾಡಿದ್ರಲ್ಲ ಅವ್ರ ಮನೇಲೇ ಅರೇಂಜ್ ಮಾಡಿದ್ದೀವಿ ಅಂದರು. ಆಯಿತು ಅಂತ ಹೇಳಿದ್ರೆ ಹೋದೆ. ಎಲ್ಲ ಸ್ನಾನಾದಿಗಳು ಮುಗಿಸಿ ಪೂಜಾದಿಗಳು ಮುಗಿಸ್ಕೊಟ್ಟು ಕೂತ್ಕೊಂಡೆ. ಮತ್ತೆ ಬಡಿಸಿದ್ರು, ಅದೇ ಬೆಂಡೆಕಾಯಿ ಗೊಜ್ಜು ಬಡಿಸಿದ್ರು. ಬಟ್ ಇಲ್ಲಿ ಏನು ಸ್ಪೆಷಲ್ ಅಂದರೆ ಬೆಂಡೆಕಾಯಿ ಗೊಜ್ಜುದು ಇಲ್ಲಿ ಕೇಳಿ ಹೇಳ್ತೀನಿ. ಅದೇ ಉಪ್ಪು, ಅದೇ ಹುಳಿ, ಅದೇ ಖಾರ, ಅದೇ ರುಚಿ, ಅದೇ ಬಣ್ಣ. ನಾನು ಹೇಳಿದೆ, ಅಮ್ಮ ನೀನು ನಮಸ್ಕಾರ ಮಾಡಬೇಕಮ್ಮ. ಯಾಕೆ ಸ್ವಾಮೀಜಿ ಅಂದರು. ನಾನು ತೊಗೊಂಡ್ಬಿಟ್ಟಿದ್ದೆ, ನಾವು ಊಟ ಎಲ್ಲ ಮಾಡಿಬಿಟ್ಟಿದ್ದೆ. ಕೊನೆಗೆ ಹೊಗಳ್ತಾ ಇದ್ದೆ ಅವ್ರಿಗೆ, ಅಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀಯಮ್ಮ. ಇಲ್ಲ ಸ್ವಾಮೀಜಿ ನೀವು ಚೆನ್ನಾಗಿದ್ರೆ ಸಾಕು ನನಗೆ ಹೇಳಿದ್ರು. ಆಮೇಲೆ ಇನ್ನೇನಿಲ್ಲ ಸ್ವಾಮೀಜಿ, ಅಲ್ಲ ನೀವು ಅದೇ ಬಣ್ಣ, ಅದೇ ಕಲರು, ಅದೇ ಉಪ್ಪು, ಅದೇ ಹುಳಿ, ಅದೇ ಸೈಜ್ ಬೆಂಡೆಕಾಯಿ ಕತ್ತರಿಸಿರೋದು. ಹೋಸಲಿ ಕಟ್ಟಿದ್ರಲ್ಲ ಅದೇ ಸೈಜ್ ಕತ್ತರಿಸಿದ್ದಾರೆ. ಅಬ್ಸರ್ವ್ ಮಾಡಿದ್ದೆ ನಾನು. ಸ್ವಲ್ಪನೂ ಹಿಂದೂ ಮುಂದೆ ಆಗಿಲ್ಲ ಬೆಂಡೆಕಾಯಿ. ಸರಿ ಏನಪ್ಪ ಇದು ಈ ಕತೆ ಅಂತ ಹೇಳಿದ್ರೆ, ನಾನು ಊಟ ಮಾಡಿ ಕೈ ತೊಳ್ಕೊಂಡ ಮೇಲೆ ವಾಶ್ ಬೇಸಿನ್ ಹತ್ರ ಹೇಳಿದ್ರು, ಸ್ವಾಮೀಜಿ ಹೋಸಲಿ ನೀವು ಹೋಗುವಾಗ ಬೆಂಡೆಕಾಯಿ ತುಂಬ ಚೆನ್ನಾಗಿದೆ ಗೊಜ್ಜುನು, ಅದಕ್ಕೆ ಅದನ್ನೇ ಫ್ರೀಸಲ್ಲಿ ಇಟ್ಬಿಟ್ಟಿದ್ದು ನಾವು. ಹೋದ್ಮೇಲೆ ಹೇಳ್ತಿದ್ದಾರೆ. ಅದಕ್ಕೆ ಮುಂಚೆ ಆದರೆ ಹೇಳಿದರೆ ನೋಡಿ ಎಂಥ ಅವಸ್ಥೆ. ಇದು ಪ್ರಪಂಚ. ಆದರೆ ತಾಯಿ ಶಾರದೆ ಬಂದ ಭಕ್ತರಿಗೆಲ್ಲ ಅಡುಗೆ ಮಾಡಿಸೋರು. ನೋಡಿ ಇನ್ನೊಂದು ಹೇಳ್ತೀನಿ. ಅವರು ಮೊದಲಿಂದನೂ ತಾಯಿಯ ಹೃದಯ ಇಟ್ಕೊಂಡಿದ್ದವರು. ಅಲ್ಲಿ ಬರಗಾಲ ಬಂದಿತ್ತು. ಆ ಬರಗಾಲದ ಸಂದರ್ಭದಲ್ಲಿ ಶ್ಯಾಮಾಸುಂದರಿ ದೇವಿ, ಶಾರದಾ ದೇವಿಯವರ ತಾಯಿ, ಅಯ್ಯೋ ಪಾಪ ಎಷ್ಟು ಜನಕ್ಕೆ ಈ ಕಷ್ಟ ಇದೆ, ಬಾ ಅಂಥೇಳಿ ಮನೇಲಿ ಒಂದಷ್ಟು ಅಕ್ಕಿ ಇದ್ದರೆ ಕಿಚಡಿ ಮಾಡಿ ಎಲ್ರಿಗೂ ಬಡಿಸ್ತಾ ಇದ್ರಂತೆ. ಶಾರದಾ ದೇವಿಯವರು ಹುಡುಗಿಯಾಗಿದ್ದ ಚಿಕ್ಕ ಹುಡುಗಿ ಕಿಚಡಿ ಮಾಡಿ ಬಡಿಸ್ತಾ ಇದ್ದರೆ ಇವರು ಆ ಬೀಸಣಿಗೆ ತಗೊಂಡು ಅವನು ಹಸಿವು ಬಡಿಸಿದ್ರೆ ಹಂಗಂಗೆ ಬಾಯಿಗೆ ಹಾಕೋತಿದ್ರು. ಬಿಸಿ ತಣ್ಣಗೆ ಮಾಡಿ ತಿನ್ನೋಕ್ಕೆ ಸಹಾಯ ಮಾಡ್ತಿದ್ರಂತೆ. ಆ ಕಾರಣದಿಂದ ರಾಮಕೃಷ್ಣ ಮಠದ ಸನ್ಯಾಸಿಗಳು ಈ ಸೇವೆಯ ಒಂದು ಕೆಲಸವನ್ನು ತೆಗೆದುಕೊಂಡಿದ್ದು. ಇದು ನಮ್ಮ ಸೇವೆ ಕೆಲಸ. ನೀವು ನಮಗೇನು ಹೊಗಳಬೇಕಂದ್ರೆ ಅವರ ಕೃಪೆ, ಅವರ ಆಶೀರ್ವಾದ ಅಂತ ಹೇಳಿ ಆಕೆ ಕೊನೆಗೊಂದು ಮಾತು ಹೇಳ್ತಾಳೆ, ಮೈ ಚೈಲ್ಡ್, ಇಫ್ ಯು ವಾಂಟ್ ಪೀಸ್ ಆಫ್ ಮೈಂಡ್, ಡೂ ನಾಟ್ ಫೈಂಡ್ ಫಾಲ್ಟ್ ವಿತ್ ಅದರ್ಸ್, ಸಿ ಯುವರ್ ಓನ್ ಫಾಲ್ಟ್ಸ್, ಲರ್ನ್ ಟು ಮೇಕ್ ದ ವರ್ಲ್ಡ್ ಯುವರ್ ಓನ್, ನೋ ಒನ್ ಈಸ್ ಸ್ಟ್ರೇಂಜರ್ ಮೈ ಚೈಲ್ಡ್, ದ ಹೋಲ್ ವರ್ಲ್ಡ್ ಈಸ್ ಯುವರ್ ಓನ್. ಇದನ್ನು ತಾಯಿಯವರು ಕೊನೆಯವರೆಗೆ ಈ ಒಂದು ಉಪದೇಶವನ್ನು ಮಾಡಿದ್ರು. ತಾಯಿಯವರು ಪೂಜೆ ಮಾಡ್ತಾಯಿದ್ರು. ಯಾರಾದರೂ ಅವ್ರಿಗೆ ಅಮ್ಮ ಅಂತ ಕರೆದ್ರೆ ಸಾಕು ಅವರು ಸ್ಪಂದಿಸ್ತಾಯಿದ್ರು. ಇವರ ಹತ್ರ ಆಧ್ಯಾತ್ಮಿಕದ ಜೀವನದ ಉನ್ನತಿಗೆ, ಇನ್ನೊಂದು ಸರಿ ಹೇಳ್ತೇನೆ, ಆಧ್ಯಾತ್ಮಿಕ ಜೀವನದ ಉನ್ನತಿಗೆ ಪ್ರಯತ್ನ ಪಡೋರಿಗೆ ಈಕೆ ಸ್ಫೂರ್ತಿದಾತಲಾಗ್ತಾಳೆ. ಬೇರೆಯವ್ರಿಗೆ ಇದು ಕಷ್ಟ ಇದೆ ಅದು ಕಷ್ಟ ಇದೆ ಅದು ದೂರ ಮಾಡ್ತಾಳೆ. ಅಂಥ ತಾಯಿ ಈಕೆ. ಆಕೆಯ ಈ ಜನ್ಮದಿನೋತ್ಸವ ದಿವಸ ನಾವೆಲ್ಲ ಬೆಳಗ್ಗೆ 6 ಗಂಟೆಯಿಂದ ಅನೇಕ ನಾಮ ಸಂಕೀರ್ತನೆಗಳು, ಅನೇಕ ಸ್ತೋತ್ರಗಳನ್ನು ಹೇಳಿದ್ದೀವಿ. ತಾಯಿಯ ಕೃಪೆ ನಿಮ್ಮೆಲ್ರಿಗೂ ಇರಲಿ, ನಿಮ್ಮ ಕುಟುಂಬದವರೆಲ್ಲರಿಗೂ ಇರಲಿ ಅಂತ ಹೇಳಿ ಈ ಹಾಡನ್ನು ತಾಯಿಯವರಿಗೆ ಸಮರ್ಪಿಸ್ಬಿಡ್ತೀವಿ. ಚೆನ್ನಾಗಿದೆ, ಇಷ್ಟಪಡ್ತೀರಾ ನೀವು? ಅಂತರಂಗದಲ್ಲಿ ಶ್ರೀ
ಶ್ರೀ ಘನಶ್ಯಾಮ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ನಮ್ಮಿಬ್ಬರ ಹೊರತಾರು ಅರಿಯದ, ನಮ್ಮಿಬ್ಬರ ಹೊರತಾರು ಅರಿಯದ ರೀತಿಯೊಳವಳೆಡೆ ಸಾಗುವೆ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ನಮ್ಮಿಬ್ಬರ ಹೊರತಾರು ಅರಿಯದ, ನಮ್ಮಿಬ್ಬರ ಹೊರತಾರು ಅರಿಯದ ರೀತಿಯೊಳವಳೆಡೆ ಸಾಗುವೆ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಓ ಮನವೇ ನಿನ್ನ ಆಸೆ ಸಾಸಿರವ. ಓ ಮನವೇ ನಿನ್ನ ಆಸೆ ಸಾಸಿರವ ಆಗೆ ನಿಲ್ಲಿಸಿ ಬಾರೋ. ಓ ಮನವೇ ನಿನ್ನ ಆಸೆ ಸಾಸಿರವ ಆಚೆ ನಿಲ್ಲಿಸಿ ಬಾರೋ. ಬಾಗಿಲಾಚೆ ನಿಲ್ಲಿಸಿ ಬಾರೋ. ಏಕಾಂತದಿ ನೀನಾಕೆಯ ಕಾಣಲು, ಏಕಾಂತದಿ ನೀನಾಕೆಯ ಕಾಣಲು ಓ ತಾಯಿ ಎಂದೆನ್ನುವ ರಸನೆಯ. ಓ ತಾಯಿ ಎಂದೆನ್ನುವ ರಸನೆಯ ಮಾತ್ರ ಕರೆದು ತಾರು. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ. ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ ಬಾ ನಮ್ಮನ್ನು ನೋಡು. ಕುಟಿಲ ಕುಮಂತ್ರವ ದೂರ ತಳ್ಳಿ ನೀ ಬಾ ನಮ್ಮನ್ನು ನೋಡು. ಜ್ಞಾನನಯನವನು ಪಹರ ನಿಲ್ಲಿಸಿ ನೀ, ಜ್ಞಾನನಯನವನು ಪಹರ ನಿಲ್ಲಿಸಿ ನೀ ಒಳಗೆ ಬಂದು ಕೂಡು. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ ಆದರಿಸಲೆ ಮನವೇ. ಅಂತರಂಗದಲ್ಲಿ ಶ್ರೀ ಘನಶ್ಯಾಮೆಯ
ರಂಗದಲ್ಲಿ ಶ್ರೀ ಘನಶ್ಯಾಮ. ಕೊನೆ ಹಾಡು ಇದೇ ಶ್ರುತಿ ತಗೊಳ್ತೀವಿ. ನನ್ನ ಹೃದಯದ ಇದು ತಗೊಳ್ಳಿ. ದೇಸ್ ದೊಡ್ಡ ಗಲಾಟೆ ಆಗ್ತಿಲ್ಲ, ಮುಂದೆ ಮಾತ್ರ ಈ ಹಾಡನ್ನು ಹೇಳಿಸಿ ನಿಮ್ಮ ಮನೆಯಲ್ಲಿ ಹುಡುಗರ ಕೈಲಿ. ನನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ ನೀನು, ಮಡಿಲ ತೋಟಿಲೊಲಿಟ್ಟು ಪಾಲಿಸಿರುವೆ. ನಾನ ಪಾತ್ರನು ತಾಯಿ ನಿನ್ನ ಒಲವಿನ ಕೃಪೆಗೆ, ನಾನ ಪಾತ್ರನು ತಾಯಿ. ತಾಯಿ ಹೇಗೆ ಅಂಕ ಬರ್ತಾಳೆ, ಅವಳೆಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ಕೋತಾಳೆ. ಅವಳ ರಕ್ತವನ್ನು ಹಾಲು ಮಾಡಿ ನಮಗೆ ಕುಡಿಸ್ತಾಳೆ. ಅವಳ ಪ್ರೀತಿ, ಅದಕ್ಕೆ ನಮ್ಮ ಉಪನಿಷತ್ತಲ್ಲಿ ವೇದಾಂತದಲ್ಲಿ ಹೇಳೋದು ಮಾತೃದೇವೋ ಭವ. ತಾಯಿಯ ಧರ್ಮರಾಯನಿಗೆ ಯಕ್ಷ ಪ್ರಶ್ನೆ ಕೇಳ್ತಾನೆ, ಈ ಜಗತ್ತಿನಲ್ಲಿ ಬಹಳ ಅದ್ಭುತವಾದದ್ದು ಯಾವುದು ಅಂತ ಹೇಳ್ತಾನೆ. ತಾಯಿ ಅಂತ ಹೇಳ್ತಾನೆ. ನಮ್ಮ ಸಂಸ್ಕೃತಿಯಲ್ಲಿ ಆ ತಾಯಿಗೆ ಎಂಥ ಸ್ಥಾನ ಇತ್ತು ನೋಡಿ. ಏನಾಗಿದೆ ನೀವೇ ನೋಡಿ. ವಿ ಆರ್ ನಾಟ್ ಏಬಲ್ ಟು ಟೆಲ್ ಶಿ ಈಸ್ ಮೈ ಮದರ್ ಇನ್ ಫ್ರಂಟ್ ಆಫ್ ಅವರ್ ಸೋ ಕಾಲ್ಡ್ ಏನು ಫ್ರೆಂಡ್ಸ್. ಬೇಜಾರಾಗ್ಬಿಡ್ತಾ ಇದೆ. ಆದರೆ ನೀವುಗಳು ಈ ಕಾರ್ಯಕ್ರಮವನ್ನು ಯಾರು ನೋಡ್ತಿದ್ದೀರೋ ಆನ್ಲೈನಲ್ಲಿ ಸಾವಿರಾರು ಜನ, ನಂದೊಂದೇ ಭಿನ್ನಹ. ನಿನ್ನೆನೂ ನಾನು ಮೊನ್ನೆ ಒಬ್ಬರ ಮನೇಲಿ ಹೋಗಿ ನೋಡಿದೆ. ಶುಭದ ಆ ಹೆಣ್ಮಗುವಿನ ಹೆಸರು ಅಮೆರಿಕದಲ್ಲಿ more than 2 decades she has worked as a IT. When she came back to India, she saw her mother and father. Then she decided, I will not go back to America. I will stay with my father and mother and take care of my father and mother. ಯಾರು ಬೇಡ ಅಂತಾರ್ರಿ? ಯಾವ ಫ್ರೆಂಡ್ಸ್ ಬರ್ತಾರ್ರಿ ಕಷ್ಟದಲ್ಲಿ? ತಾಯಿ ನಮಗೆ ಎಷ್ಟು ನೋಡ್ಕೊಂಡಿದ್ದಾಳ್ರಿ. ಅವಳು ಒದಿತೀವಿ ನಾವು ಎಷ್ಟೋ ಸರಿ, ಬೇಡ ನನಗೆ ಅಂತ. ಅದನ್ನೆಲ್ಲ ಸಹಿಸ್ಕೊಂಡು ಅವಳು ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡು ನಮ್ಮನ್ನು ಸಾಕಿ ಬೆಳೆಸ್ತಾಳಲ್ಲ ತಾಯಿ. ಆ ತಾಯಿಗೆ ನೀನೇನು ಇನ್ ರಿಟರ್ನ್ ಏನು ಕೊಡ್ತೀಯಾ ಯೋಚನೆ ಮಾಡಿ. ನಿಂದು ಈ ಸರ್ಟಿಫಿಕೇಟ್ ಅದು ಯಾವುದು ಲೆಕ್ಕಕ್ಕಿಲ್ಲ ರೀ. ಯಾವ ಸರ್ಟಿಫಿಕೇಟ್ ಬೇಕು ಹೇಳಿ ನಿಮಗೆ? ಯಾವ ಥೀಸಿಸ್ ಬೇಕು ಹೇಳಿ? ನಾನು ಕೊಡಿಸ್ತೀನಿ. ನ್ಯೂ ಡೆಲ್ಲಿನಲ್ಲಿ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲಿ ಥೀಸಿಸ್ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅವ್ರು ಬರೆದು ರೆಡಿ ಮಾಡಿ ಕೊಡ್ತಾರೆ. ಓನ್ಲಿ ನೀವು ಒಂದು ಎಷ್ಟು ಲಕ್ಷ ಬೇಕೋ ಅಷ್ಟು ಲಕ್ಷ ಕೊಟ್ಬಿಟ್ರೆ ಆಯಿತು. ಯು ಗೆಟ್ ದಿ ಸರ್ಟಿಫಿಕೇಟ್ ಆಫ್ PhD. ಅಂಥ ಸ್ಟೇಜ್ ಬಂದುಬಿಟ್ಟಿದೆ.
ಆದರೆ ತಾಯಿನ ನೀವು ರಿಪ್ಲೇಸ್ ಮಾಡಲಿಕ್ಕಾಗಲ್ಲ ರೀ. ಯು ಟ್ರೈ, ಯು ಸಿ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಶಂಕರ ಭಗವತ್ಪಾದಾಚಾರ್ಯ ಹೇಳಿದ್ದಾರೆ. ಅವರವರ ತಾಯಿಗೆ ಮಾತು ಕೊಟ್ಟಿರ್ತಾರೆ, ಅಮ್ಮ ನಾ ಬರ್ತೀನಿ, ನೀನು ಕರೆದಾಗ ನಾ ಬರ್ತೀನಮ್ಮ. ಎಲ್ಲಿದ್ದರು ಅವರು? ಹಿಮಾಲಯದಲ್ಲಿದ್ದರು. ಅಮ್ಮ ಕಾಲಡಿಲಿ ಕರೆದ್ರು, ಶಂಕರ, ಕೊನೇ ಸ್ಟೇಜ್ ಬಂದ್ಬಿಟ್ಟಿದೆ ಶಂಕರ ಅಂತ. ಅದೇ ಶಂಕರ ತಾಯಿ ವಯಸ್ಸಾಗಿದೆ, ಆರ್ಯಾಂಬೆ ಹೋಗಿದ್ದಾಳೆ, ತಲೆ ತಿರುಗಿ ಬಿದ್ದುಬಿಟ್ಟಿದ್ದಾಳೆ. ನೀರು ತರಬೇಕಲ್ಲ, ನಿಮ್ಮಂಗ ಹಿಂಗೆ ತಿರುಗಿದ್ರೆ ತುಂಗು ಬರ್ದಾರ, ಹಿಂಗೆ ತಿರುಗಿಸ್ರೆ ಕಾವೇರಿ, ಹಿಂಗೆ ತಿರುಗಿಸ್ರೆ ಬಿಸಿನೀರು ಬರೋಕ್ಕೆ. ಹೋಗಿ ಎತ್ಕೊಂಡ್ಬಂದಿದ್ದಾಳೆ. ಬರುವಾಗ ತಲೆ ತಿರುಗಿ ಬಿದ್ದುಬಿಟ್ಟಿದ್ದಾಳೆ ಆರ್ಯಾಂಬೆ. ಪುಟ್ಟ ಹುಡುಗ ಶಂಕರ, ಅಮ್ಮ ಇನ್ನು ಯಾಕೆ ಬಂದಿಲ್ಲ, ಅಮ್ಮ ಯಾಕೆ ಇನ್ನೂ ಬಂದಿಲ್ಲ ಅಂತ ನೋಡ್ತಾನೆ. ಆಗ ಯಾರೋ ಹೇಳ್ತಾರೆ, ನಿಮ್ಮ ಅಮ್ಮ ಅಲ್ಲಿ ಬಿದ್ದುಬಿಟ್ಟಿದ್ದಾರೆ ನೋಡು, ಆ ನೀರು ತರಕ್ಕೆ ಹೋದಾಗ ಅಂದಾಗ ಶಂಕರ ಹೋಗಿ ತೊಡೆ ಮೇಲೆ ತಾಯಿ ಇರಿಸ್ಕೊಂಡು, ಅಮ್ಮ ಯಾಕಮ್ಮ ಇಷ್ಟು ವಯಸ್ಸಾಗಿದೆ, ಅಷ್ಟು ದೂರದ ನೀರು ತರ್ತೀಯ, ಬಾ ನೀನು ಅಂತ ಕರ್ಕೊಂಡು ಮನೆಗೆ ಬರ್ತಾನೆ. ಬೆಳಗ್ಗೆ ತಾಯಿ ನೀರು ತರಕ್ಕೆ ಹೋದರೆ ಆ ಮನೆಯ ಹೊಸಲಿಗೆ ನೀರು ಶಬ್ದ ಮಾಡ್ತಾ ಇದೆ. ನದಿಯ ಆ ಇದನ್ನು ಬದಲಾಯಿಸ್ಬಿಟ್ಟಿದ್ದಾರೆ ಶಂಕರಾಚಾರ್ಯರು ತಾಯಿಗೋಸ್ಕರ. ಆ ಶಕ್ತಿ ಯಾರಿಗಾರು ಇದ್ರೆ ಅವ್ರು ಕರ್ಕೊಂಬನ್ನಿ, ನಮಸ್ಕಾರ ಮಾಡೋಣ. ನೀವು ಕೊಡದೇ ಇದ್ದರೆ ಇದೇ ಆಗೋಯ್ತು ನಮ್ಮ ಮನೆಗಳಲ್ಲಿ. ನಾವು ಯೋಚನೆ ಮಾಡಬೇಕು, ಎಂಥ ಪವಿತ್ರವಾದ ತಾಯಿ ಆಕೆ. ಆ ತಾಯಂದರು, ಈ ತಾಯಂದರು ಇವನ್ನೆಲ್ಲ ನೆನೆಸ್ಕೊಂಡು ನಮ್ಮ ಸಂಸ್ಕೃತಿ ಪರಂಪರೆ ಉಳಿಸ್ಕೊಳ್ಳೋಣ. ನಾನು ಈಗ ಯಾವ ಕಾಲೇಜ್ಗೆ ಹೋದರೂ ಕೊನೆಗೆ ಹೇಳಿಸ್ತೀನಿ, ಪ್ರಾಮಿಸ್ ಮೀ ಯು ವಿಲ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್, ಐ ವಾಂಟ್ ಯುವರ್ ಪ್ರಾಮಿಸ್ ಅಂತೀನಿ. ಏನು ಈ ಸ್ವಾಮೀಜಿ ಹಿಂಗೆ ಮಾತಾಡ್ತಾರೆ ಅಂತಾರೆ. ಐ ವಾಂಟ್ ದಟ್ ಯು ಶುಡ್ ಪ್ರಾಮಿಸ್ ಮೀ ಯು ವಿಲ್ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್, ಫಾದರ್ ಆ್ಯಂಡ್ ಮದರ್ ಅಂತ. ಈ ಹಾಡು ಹಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ, ಹಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನ ಪಾತ್ರನು ತಾಯೆ ನಿನ್ನ ಒಲವಿನ ಕೃಪೆಗೆ, ನಾನ ಪಾತ್ರನು ತಾಯೆ ನಿನ್ನ ಒಲವಿನ ಕೃಪೆಗೆ, ಆದರೂ ಎನಿತೊಂದು ಕರುಣೆ ನಿನಗೆ. ನನ್ನ ಮೇಲೆ ನೀ ತಂದು ವಾತ್ಸಲ್ಯವಿದೆ ನಿನಗೆ, ನನ್ನ ಮೇಲೆ ನೀ ತಂದು ವಾತ್ಸಲ್ಯವಿದೆ ನಿನಗೆ, ನೇವರಿಸಿ ಕೈ ಹಿಡಿದು ನಡೆಸುತ್ತಿರುವೆ. ನನ್ನ ಮೇಲೆ ನೀ ತಂದು ವಾತ್ಸಲ್ಯವಿದೆ ನಿನಗೆ, ನೇವರಿಸಿ ಕೈ ಹಿಡಿದು ನಡೆಸುತ್ತಿರುವೆ. ಮೃದು ನುಡಿಗಳಮೃತ, ಮೃದು ನುಡಿಗಳಮೃತ, ಕಿವಿಗಳಿಗೆ ಕರೆಯುತ್ತ, ಮೃದು ನುಡಿಗಳಮೃತವ ಕಿವಿಗಳಿಗೆ ಕರೆಯುತ್ತ, ದಿವ್ಯ ಮಧುವನು ನನಗೆ ಕುಡಿಸುತ್ತಿರುವೆ. ದೋಷವರಸದ ಹಿರಿಯ ತಾಯ್ತನದ ಮೂರ್ತಿನಿ, ದೋಷವರಸದ ಹಿರಿಯ ತಾಯ್ತನದ ಮೂರ್ತಿನಿ, ಕಷ್ಟ ಸಂಕಟದಿಂದ ರಕ್ಷಿಸಿರುವೆ. ದೋಷವರಸದ ಹಿರಿಯ ತಾಯ್ತನದ ಮೂರ್ತಿನಿ, ಕಷ್ಟ ಸಂಕಟದಿಂದ ರಕ್ಷಿಸಿರುವೆ. ನಾನು ನಿನ್ನವನೆಂಬ ನೀನು ನನ್ನವಳ
ನಾನು ನಿನ್ನವನೆಂಬ ನೀನು ನನ್ನವಳೆಂಬ ಹಿರಿಯ ತತ್ವವನೀಗ ಅರಿಯುತ್ತಿರುವೆ. ಓ ತಾಯೇ ನಾನಿನ್ನ ಹಾಲುಂಡು ಪೂರ್ತಿಯಲಿ ನಿನ್ನ ಆಡತಿಯಂತೆ ರುಜುಪಥದಲ್ಲಿ. ಓ ತಾಯೇ ನಾನಿನ್ನ ಹಾಲುಂಡು ಪೂರ್ತಿಯಲಿ ನಿನ್ನ ಆಡತಿಯಂತೆ ರುಜುಪಥದಲ್ಲಿ. ನಡೆ ನಡೆದು ಭಕ್ತಿಯಲಿ ನಡೆ ನಡೆದು ಭಕ್ತಿಯಲಿ ಜೈ ಬ್ರಹ್ಮಮಯಿಯೆಂದು ನಡೆ ನಡೆದು ಭಕ್ತಿಯಲಿ ಜೈ ಬ್ರಹ್ಮಮಯಿಯೆಂದು ಹಾಡಿ ಕುಣಿಯುವೆ ನಿನ್ನ ದಿನ ದಿನದಲ್ಲಿ. ನನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ ನೀನು ಮಡಿಲ ತೋಟಿಲೊಲಿ ಪಾಲಿಸಿರುವೆ. ನನ್ನ ಹೃದಯದ ದಿವ್ಯ ಸೂತ್ರಧಾರಿಣಿ ನೀನು ಮಡಿಲ ತೋಟಿಲೊಲಿಟ್ಟು ಪಾಲಿಸಿರುವೆ. ನಾನ ಪಾತ್ರನು ತಾಯಿ ನಿನ್ನ ಒಲವಿನ ಕೃಪೆಗೆ. ನಾನ ಪಾತ್ರನು ತಾಯಿ ನಿನ್ನ ಒಲವಿನ ಕೃಪೆಗೆ. ಆದರೂ ಎನಿತೊಂದು ಕರುಣೆ ನಿನಗೆ. ತಾಯಿಯೇನು ಆ ವಸ್ತುವನ್ನು ಇದ್ದಾಗ ನಮಗೆ ಗೊತ್ತಾಗಲ್ಲ, ವಸ್ತುವನ್ನು ದೂರ ಆದಾಗ ನಮ್ಮ ನೋವು, ನಮ್ಮ ಆ ಕಷ್ಟ ಅರ್ಥ ಆಗ್ತದೆ. ಅವಳೇ ನಮ್ಮನ್ನು ಕರ್ಕೊಳ್ತಾಳೆ, ಅವಳೇ ನಮ್ಮನ್ನು ಕಾಪಾಡ್ತಾಳೆ. ಅವಳ ಸ್ವರೂಪ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ ಹೇಳಿ ತವ ಕೃಪೆ ಹೇಳಿ ಆರತಿ ಮಾಡಿಸ್ಬೇಡ. ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ. ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ. ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ. ಶಿವೆ ಶ್ರೀ ಶಾರದೆ ತವ ಕದಿ ಮೊರೆಯುವೆ. ಶಿವೆ ಶ್ರೀ ಶಾರದೆ ತವ ಕದಿ ಮೊರೆಯುವೆ. ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ. ತವ ಕೃಪೆ ಬೆಳಗಲಿ ಭವ ಭ್ರಮೆ ಕಳೆಯಲಿ. ಶಿವೆ ಶ್ರೀ ಶಾರದೆ ತವ ಕದಿ ಮೊರೆಯುವೆ. ಶಿವೆ ಶ್ರೀ
ಮಂದಾಕಿನಿಯೇ ತವ ಕೃಪೆ ಬೆಳಗಲಿ ಭವಕ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭವಕ್ರಮೆ ಕಳೆಯಲಿ ಶಿವೆ ಶಾರದೆ ತವ ಗತಿ ಮೊರೆಯುವೆ ಶಿವೆ ಶಾರದೆ ತವ ಗತಿ ಮೊರೆಯುವೆ त्याग विभूषिते त्यागी कुलाम्बिके त्याग विभूषिते त्यागी कुलाम्बिके योगीन्द्राश्रिते योग प्रदाते त्याग विभूषिते त्यागी कुलाम्बिके योगीन्द्राश्रिते योग प्रदाते तव कृपे बेळगली भवभ्रमे कಳೆಯಲಿ तव कृपे बेळगली भवभ्रमे कಳೆಯಲಿ शिवे श्री शारदे तव गति ಮೊರೆಯುವೆ शिवे श्री शारदे तव गति ಮೊರೆಯುವೆ ನಿನ್ನಡಿದಾವರೆ ಎನ್ನಯ ಆಸರೆ ನಿನ್ನಡಿದಾವರೆ ಎನ್ನಯ ಆಸರೆ ಮನ್ನಿಸುದಾಸನ ಭಿನ್ನಹ ಮಾತೆ ನಿನ್ನಡಿದಾವರೆ ಎನ್ನಯ ಆಸರೆ ಮನ್ನಿಸುದಾಸನ ಭಿನ್ನಹ ಮಾತೆ ತವ ಕೃಪೆ ಬೆಳಗಲಿ ಭವಕ್ರಮೆ ಕಳೆಯಲಿ ತವ ಕೃಪೆ ಬೆಳಗಲಿ ಭವಕ್ರಮೆ ಕಳೆಯಲಿ ಶಿವೆ ಶ್ರೀ ಶಾರದೆ ತವ ಗತಿ ಮೊರೆಯುವೆ